ಹಲೋ ಎವ್ರಿವನ್, ಸ್ವಾಗತ. ಕಥೆಯ ಇಂದಿನ ಭಾಗ ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 2. ಅನಾಥ ಹುಡುಗಿ ಅನ್ವಿತಾಳನ್ನು ದೇಶದ ಪ್ರಭಾವಶಾಲಿ ಉದ್ಯಮಿ ಋಗ್ವೇದ ಸೂರ್ಯವಂಶಿ ತನ್ನ ತಾಯಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕೆ ಆಕೆ ಇಷ್ಟಪಟ್ಲು ಅಂತ ಹೇಳಿ ಅಪಹರಿಸ್ತಾನೆ. ಆಶ್ರಮದ ಮುಗ್ಧ ಮಕ್ಕಳ ಜೀವಕ್ಕೆ ಬೆದರಿಕೆ ಹಾಕಿ ಅನ್ವಿತಾಳನ್ನು ಬಲವಂತವಾಗಿ ಮದುವೆಯಾಗಿ ತನ್ನ ಅರಮನೆಯಂತಹ ಮನೆಗೆ ಕರ್ಕೊಂಡು ಬರ್ತಾನೆ. ಇದು ಇಂದಿನ ಭಾಗದಲ್ಲಾದಂಥ ಕತೆ. ಈಗಿನ ಭಾಗ. ಈ ಬಲವಂತದ ಮದುವೆಯ ನಂತರ ಅಗ್ನಿಹೋತ್ರಿ ಮಹಲ್ನಲ್ಲಿ ಅನ್ವಿತಾಳ ಮೊದಲ ದಿನ ಹೇಗಿರುತ್ತೆ, ಅವಳನ್ನು ಕಂಡು ಮನೆಯವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇಂದಿನ ಹೊಸ ಭಾಗ ನೋಡಿ. ಅಮ್ಮ, ಇದೇನು ನೀನು ಹೊಸ ಹಠ ನೋಡು, ನೀನು ಹೇಳ್ದಂಗೆನೆ ನಾನು ಇವಳನ್ನ ಮದುವೆಯಾಗಿ ಬಂದಿದ್ದೀನಿ, ಹೌದಲ್ವಾ? ಇನ್ನಾದರೂ ಈ ನಾಟಕಗಳನ್ನು ನಿಲ್ಲಿಸಿ ನನ್ನ ಪಾಡಿಗೆ ಬಿಟ್ಬಿಡಿ. ಋಗ್ವೇದನ ಧ್ವನಿಯಲ್ಲಿ ತೀವ್ರ ಬೇಸರ ಮತ್ತು ಆಕ್ರೋಶ ಎದ್ದು ಕಾಣ್ತಾ ಇತ್ತು. ಅವನ ಆ ಧ್ವನಿಗೆ ಎದುರಿದ ಅನ್ವಿತಾ ಮತ್ತಷ್ಟು ನಡುಗುತ್ತಾ ತಲೆ ತಗ್ಗಿಸಿದ್ಲು. ಸ್ವಲ್ಪ ತಾಳ್ಮೆಯಿಂದರು ಋಗ್ವೇದ, ಇಷ್ಟು ದೊಡ್ಡ ಮನೆಗೆ ಸೊಸೆಯನ್ನು ಹಾಗೆ ಸುಮ್ಮನೆ ಒಳಗೆ ಕರೆದುಕೊಳ್ಳೋಕೆ ಹೇಗೆ ಸಾಧ್ಯ? ಮೊದಲು ಸಂಪ್ರದಾಯದಂತೆ ಆರತಿ ಮಾಡೋಣ ಅಂದ್ಲು ಅವನ ತಾಯಿ. ಅವರಿಬ್ಬರಿಗೂ ಕೂಡ ಮಂಗಳ ಆರತಿ ಬೆಳಗಿದ್ದ ನಂತರ ಅನ್ವಿತಾ ನಡುಗುವ ಹೆಜ್ಜೆಗಳನ್ನಿಡುತ್ತಾ ಆ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬಂದ್ಲು. ಸಂಪ್ರದಾಯದಂತೆ ಅವರಿಬ್ಬರೂ ಒಟ್ಟಿಗೆ ಕೆಂಪು ಅಕ್ಷತೆಯ ನೀರನ್ನು ಮುಟ್ಟಿ ಗೋಡೆಯ ಮೇಲೆ ತಮ್ಮ ಹಸ್ತದ ಗುರುತುಗಳನ್ನು ಮೂಡಿಸಿದ್ರು. ಇದೆಲ್ಲವನ್ನ ಮಾಡ್ತಿದ್ದಾಗ ಋಗ್ವೇದ ಒಳಗೊಳಗೆ ಕೋಪದಿಂದ ಕುದಿತಾ ಇದ್ದ. ಬೆಳಗ್ಗಿನಿಂದ ಆಫೀಸ್ ಕೆಲಸ, ಕೋರ್ಟ್ ವ್ಯವಸ್ಥೆ ಅಂತ ಹೇಳಿ ವಿಪರೀತ ಓಡಾಡಿ ಬಹಳ ಸುಸ್ತಾಗಿದ್ದ ಅವನಿಗೆ ತಾಯಿಯ ಈ ಸಾಂಪ್ರದಾಯಿಕ ಆಚರಣೆಗಳು ಬರೀ ಸಮಯ ವ್ಯರ್ಥ ಮಾಡುವಂತೆ ಅನ್ನಿಸ್ತಾ ಇತ್ತು. ಬನ್ನಿ ಮಕ್ಕಳೇ, ಒಳಗೆ ಬನ್ನಿ ಎಂದು ತಾಯಿ ಪ್ರೀತಿಯಿಂದ ಕರೆದ್ಲು. ಅನ್ವಿತಾ ಇನ್ನೂ ಕೆಳಮುಖವಾಗಿ ಹೆಜ್ಜೆ ಇಡ್ತಾ ಇದ್ಲು. ಆದರೆ ನಡೆಯುತ್ತಾ ಸುತ್ತಲೂ ಕಣ್ಣು ಹಾಯಿಸಿದಾಗ ಆ ಮನೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅವಳಿಗೆ ಅರಿವಾಯಿತು, ಅದೊಂದು ಕಲ್ಪನಾ ಲೋಕದ ಅರಮನೆಯಂತಿತ್ತು ಅಂತ. ಕೇವಲ ಸಿನಿಮಾಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಾದಂಬರಿಗಳಲ್ಲಿ ಮಾತ್ರ ಕಾಣಸಿಗುವಂತಹ ಭವ್ಯತೆ ಅಲ್ಲಿತ್ತು. ಮನೆಯವರೆಲ್ಲರೂ ಹಾಲ್ನಲ್ಲಿ ಹರಟೆ ಹೊಡೆಯಲು ಕುಳಿತರೆ ಋಗ್ವೇದ ಯಾರನ್ನೂ ಲೆಕ್ಕಿಸದೆ ಅತ್ಯಂತ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಮಲಗುವ ಕೋಣೆಯ ಕಡೆಗೆ ಹೊರಟು ಹೋಗ್ತಾನೆ. ಅನ್ವಿತಾ ಅಲ್ಲಿ ಸೋಫಾದ ಒಂದು ಮೂಲೆಯಲ್ಲಿ ಅತ್ಯಂತ ಮೌನವಾಗಿ ಮುದುಡುಕೊಂಡು ಕುಳಿತಿದ್ಲು. ಆ ಅಪರಿಚಿತ ಶ್ರೀಮಂತ ವಾತಾವರಣ ಮತ್ತು ಅಲ್ಲಿದ್ದ ಜನರನ್ನು ನೋಡಿ ಅವಳ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು. ಯಾಕೋ ಅತ್ತಿಗೆ ಹೊಸ ಸೊಸೆಯನ್ನು ನೋಡಿದ್ರೆ ವಿಪರೀತ ಎದುರಿರುವ ಹಾಗೆ ಕಾಣಿಸ್ತಾಳಲ್ವಾ ಎಂದು ಚಿಕ್ಕಮ್ಮ ರಹಸ್ಯವಾಗಿ ಪಿಸುಗುಟ್ಟಿದ್ಲು. ಇರಲಿ ಬಿಡು, ಋಗ್ವೇದ ಸದ್ಯಕ್ಕೆ ನನ್ನ ಮಾತಿಗೆ ಒಪ್ಪಿ ಮದುವೆಯಾಗಿದ್ದಾನಲ್ವಾ, ಅಷ್ಟೇ ಸಾಕು, ಅವಳು ನಿಧಾನವಾಗಿ ಹೊಂದ್ಕೊಳ್ತಾ ಹೋಗ್ತಾಳೆ ಅಂತ ತಾಯಿ ನಿಟ್ಟುಸಿರುಬಿಟ್ಲು. ಆಗ ತಂದೆ ಮಧ್ಯ ಪ್ರವೇಶಿಸಿ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಮದುವೆಯಂತಹ ಸೂಕ್ಷ್ಮ ವಿಷಯದಲ್ಲಿ ಅವನನ್ನು ಅತಿಯಾಗಿ ಒತ್ತಾಯಿಸಬಾರ್ದು ಅಂತ. ಈಗ ನೋಡಿದ್ಯಾ ಅವನ ಕೋಪವನ್ನು ಎಷ್ಟು ಗಂಭೀರವಾಗಿದೆ ಅಂತ. ಈಗ ಆಗ ಹೋಗಿರುವ ವಿಷಯದ ಬಗ್ಗೆ ವಾದ ಮಾಡೋ ಬದಲು ಮೊದಲು ಬಂದಿರುವ ಆ ಹೆಣ್ಣು ಮಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಅಷ್ಟೇ ಎಂದು ಚಿಕ್ಕಪ್ಪ ಬುದ್ಧಿವಾದ ಹೇಳಿದರು. ಹೌದು, ನೀನು ಹೇಳೋ ಸರಿ, ನಾನು ಅವಳ ಜೊತೆ ಮಾತಾಡ್ತೀನಿ ಎನ್ನುತ್ತಾ ತಾಯಿ ಸೋಫಾದಿಂದ ಎದ್ದು ನಿಂತರು. ಅವರು ನಿಧಾನವಾಗಿ ಅನ್ವಿತಾಳ ಹತ್ತಿರ ಬಂದು ಅನ್ವಿತಾ ಅಂತ ಮೃದುವಾಗಿ ಕರೆದ್ರು. ಹಾಂ. ಅವಳು ದಿಗ್ಗಲಿನಿಂದಲೇ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದ್ಲು. ಬಾ ಮಗಳೇ, ನಾನು ನಿನಗೆ ನಮ್ಮ ಮನೆಯನ್ನು ತೋರಿಸ್ತೀನಿ ಎನ್ನುತ್ತಾ ತಾಯಿ ಅವಳ ಕೈ ಹಿಡಿದು ಮನೆಯೊಳಗೆ ಕರೆದೊಯ್ದರು. ಅನ್ವಿತಾಳ ಕಣ್ಣುಗಳು ಆ ವಿಶಾಲವಾದ ಮನೆಯ ಪ್ರತಿಯೊಂದು ಮೂಲೆಯನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ವು. ಇಲ್ಲಿ ಇಡಲಾಗಿದ್ದ ಬೆಲೆ ಕಟ್ಟಲಾಗದ ಅತ್ಯಂತ ದುಬಾರಿ ಕಲಾಕೃತಿಗಳು ಮತ್ತು ಪೀಠೋಪಕರಣಗಳನ್ನು ನೋಡ್ತಿದ್ದ ಅವಳಿಗೆ ಅವುಗಳನ್ನು ಕೈಯಿಂದ ಮುಟ್ಟಲೂ ಕೂಡ ಧೈರ್ಯ ಬರ್ತಾ ಇರಲಿಲ್ಲ. ತಾನು ಯಾವುದೋ ಬೇರೆಯದೇ ಲೋಕಕ್ಕೆ ಬಂದು ಬಿದ್ದುಬಿಟ್ಟಿದ್ದೀನಿ ಅನ್ನೋ ಭಾವನೆ ಅವಳನ್ನು ಕಾಡ್ತಾ ಇತ್ತು. ಬಾ ಮಗಳೇ, ಇದು ಸೃಷ್ಟಿಯ ಕೋಣೆ ಎನ್ನುತ್ತಾ ತಾಯಿ ಅವಳನ್ನು ಒಂದು ವಿಶಾಲವಾದ ಕೋಣೆಯೊಳಗೆ ಕರೆದೊಯ್ದರು. ಅಂದರೆ ತಾಯಿ ಅಂದರೆ ಅತ್ತೆ. ಆ ಒಂದು ಕೋಣೆಯ ಗಾತ್ರವೇ ಅನ್ವಿತಾ ಈ ಮುಂಚೆ ವಾಸವಿದ್ದ ಇಡೀ ಪುಟ್ಟ ಫ್ಲ್ಯಾಟ್ನಂತಿತ್ತು. ಇಲ್ಲಿ ಇಡಲಾಗಿದ್ದ ಬೃಹತ್ ಗಾತ್ರದ ರಾಜಮನೆತನದ ಹಾಸಿಗೆ, ಎತ್ತರವಾದ ಪೀಠೋಪಕರಣಗಳು ಅವಳನ್ನು ನಿಬ್ಬೆರಗಾಗಿಸಿದ್ವು. ಇಲ್ಲಿ ಕುಳಿತುಕೊಳ್ಳೆ ಮಗಳೇ ಎನ್ನುತ್ತಾ ತಾಯಿ ಅವಳನ್ನು ಪ್ರೀತಿಯಿಂದ ಮೃದುವಾದ ಹಾಸಿಗೆ ಮೇಲೆ ಕೂರಿಸಿ ತಾವು ಅವಳ ಪಕ್ಕದಲ್ಲೇ ಕುಳಿತರು. ಅವರು ಅನ್ವಿತಾಳ ಮುಖವನ್ನು ನಿಧಾನವಾಗಿ ಮೇಲಕ್ಕೆತ್ತಿ, ಮಗಳೇ, ನಿನಗೆ ನನ್ನ ಮೇಲೆ ಏನೂ ಕೋಪವಿಲ್ಲ ತಾನೆ ಎಂದು ಅತ್ಯಂತ ವಾತ್ಸಲ್ಯದಿಂದ ಕೇಳಿದ್ರು. ಅನ್ವಿತಾ ತಕ್ಷಣವೇ ಕಣ್ಣುಗಳನ್ನು ಕೆಳಗೆ ಮಾಡಿ, ಇಲ್ಲ, ಖಂಡಿತ ಇಲ್ಲ ಮೇಡಮ್ ಅಂತ ತಡಬಡಾಯಿಸಿದ್ಲು. ಇದೇನಿದು ಮೇಡಮ್, ನನ್ನನ್ನು ಮೇಡಮ್ ಅಂತ ಕರೆಯಬೇಡ, ಅಮ್ಮ ಅಂತಾನೇ ಕರಿ ಎನ್ನುತ್ತಾ ಅವರು ಅವಳ ಕೆನ್ನೆಯ ಮೇಲಿದ್ದ ಕೈಯನ್ನು ನಿಧಾನವಾಗಿ ದೂರ ಸರಿಸಿದರು. ಅನ್ವಿತಾ ಅದಕ್ಕೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಮೌನವಾಗಿ ಉಳಿದುಬಿಟ್ಲು.
ನಾನು ನಿನ್ನನ್ನು ಮೊದಲ ಬಾರಿಗೆ ಆಶ್ರಮದಲ್ಲಿ ನೋಡಿದ್ನಲ್ವಾ, ಆಗಲೇ ನನ್ನ ಮನಸ್ಸಿಗೆ ನೀನು ತುಂಬ ಹತ್ರವಾಗಿದ್ದೆ. ನಿನ್ನ ಗುಣ, ನಿನ್ನ ಸಂಸ್ಕಾರ ನೋಡಿ ನಿನ್ನನ್ನೇ ನಾನು ಸೊಸೆ ಮಾಡ್ಕೊಳ್ಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅಂದ ಹಾಗೆ ಋಗ್ವೇದ ನಿನ್ನ ಹತ್ತಿರ ಮದುವೆ ಪ್ರಸ್ತಾಪವನ್ನು ಹೇಗಿಟ್ಟ? ನೀನು ಒಪ್ಪಿಕೊಳ್ಳುವಂತೆ ಮಾಡಲು ಅವನು ಏನೆಲ್ಲ ಕಸರತ್ತು ಮಾಡ್ದ? ಮಧ್ಯಾಹ್ನ ನೀನೇ ನನಗೆ ನೇರವಾಗಿ ಫೋನ್ ಮಾಡಿ ಮದುವೆಗೆ ಸಿದ್ಧ ಎಂದು ಹೇಳಿದಾಗ ನನಗಾದ ಸಂತೋಷ ಅಷ್ಟಿಷ್ಟಂತೂ ಅಲ್ವೇ ಅಲ್ಲ ಎಂದು ತಾಯಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮುಗುಳ್ನಕ್ರು. ಆದರೆ ಆ ಮಾತನ್ನು ಕೇಳಿದ ಅನ್ವಿತಾಳ ಹೃದಯ ಚೂರಾಗೋಯಿತು. ತಾಯಿಯ ಈ ನಿಷ್ಕಲ್ಮಶವಾದ ಪ್ರೀತಿ ಇದೆಯಲ್ಲ, ಇದರ ಹಿಂದೆ ಆ ರಾಕ್ಷಸ ಋಗ್ವೇದ ಆಡಿದ ಕ್ರೂರ ನಾಟಕ ಏನೆಂದು ಅವಳು ಹೇಗೆ ತಾನೇ ಹೇಳ್ತಾಳೆ? ಆಫೀಸ್ನಲ್ಲಿ ಅವಳನ್ನು ಎದುರಿಸಿ ಬೆದರಿಸಿ ಅವಳ ಕೈಯಿಂದಲೇ ಅವಳ ಅರಿವಿಲ್ಲದಂಗೆ ತಾಯಿಗೆ ಫೋನ್ ಮಾಡಿಸಿ ಒಪ್ಪಿಗೆ ಹೇಳುವಂತೆ ಮಾಡ್ದ ಅವನ ಆ ಕುತಂತ್ರದ ಆಟವನ್ನು ನೆನೆದು ಅವಳು ಒಳಗೊಳಗೆ ನೊಂದು ಹೋದ್ಲು. ನೀನು ಈ ಮದುವೆಯಿಂದ ಸಂತೋಷವಾಗಿದೆಯಾ ತಾನೇ ಮಗು? ತಾಯಿ ಮತ್ತೆ ಪ್ರೀತಿಯಿಂದ ಪ್ರಶ್ನಿಸಿದರು. ಹೌದು, ತುಂಬ ಸಂತೋಷವಾಗಿದ್ದೇನೆ ಎಂದು ಅನ್ವಿತಾ ಸುಳ್ಳು ಹೇಳಬೇಕಾಯ್ತು. ಸರಿ, ಬೆಳಗಿನಿಂದ ನಿನಗೆ ತುಂಬ ಹಸಿವಾಗಿರ್ಬೇಕಲ್ವಾ? ಬಾ, ಇವತ್ತು ನನ್ನ ಕೈಯಾರೆ ನಿನ್ನ ಮೆಚ್ಚಿನ ವಿಶೇಷ ಅಡುಗೆಗಳನ್ನು ಮಾಡಿಸಿದ್ದೀನಿ, ಊಟ ಮಾಡೋಣ ಎನ್ನುತ್ತಾ ತಾಯಿ ಅವಳನ್ನು ಕರೆದುಕೊಂಡು ಹೊರಟರು. ಆ ಕ್ಷಣದಲ್ಲಿ ಅನ್ವಿತಾಳಿಗೆ ತನಗಾಗಿರುವ ಅನ್ಯಾಯವನ್ನು, ಬಲವಂತದ ಕಿಡ್ನ್ಯಾಪ್ ಮತ್ತು ಮದುವೆಯ ಸತ್ಯವನ್ನು ಇಡೀ ಮನೆಯವರಿಗೆ ಕೇಳಿಸುವಂತೆ ಗಟ್ಟಿಯಾಗಿ ಕೂಗಿ ಕೂಗಿ ಹೇಳಬೇಕು ಅಂತ ಅನ್ನಿಸ್ತು. ಆದರೆ ಮರುಕ್ಷಣವೇ ಅವಳಿಗೆ ಆ ಪುಟ್ಟ ಆಶ್ರಮದ ನಿರಪರಾಧಿ ಮಕ್ಕಳ ಆ ಪುಟ್ಟ ಮುಖಗಳು, ಆ ರಾಕ್ಷಸ ಋಗ್ವೇದ ಅವರ ನೆತ್ತಿಗೆ ಗನ್ನಿಟ್ಟು ಬೆದರಿಸ್ತಿದ್ದ ಆ ಭಯಾನಕ ದೃಶ್ಯ ಕಣ್ಮುಂದೆ ಬಂದು ಅವಳ ಬಾಯಿಯನ್ನು ಮುಚ್ಚಿಸ್ತು. ತನ್ನ ಒಂದು ಸಣ್ಣ ತಪ್ಪಿನಿಂದ ಅಮಾಯಕರ ಜೀವಕ್ಕೆ ಅಪಾಯ ಬಾರದಿರಲಿ ಅಂತ ಅವಳು ತನ್ನ ಆಕ್ರೋಶವನ್ನು ನುಂಗ್ಕೊಂಡ್ಳು. ತನ್ನದೇ ಯೋಚನೆಯಲ್ಲಿದ್ದ ಅನ್ವಿತಾ ತಾನು ಯಾವಾಗ ಊಟದ ಕೋಣೆಗೆ ಬಂದೆ ಎಂಬುದನ್ನೇ ಗಮನಿಸಿರಲಿಲ್ಲ. ಹತ್ತಿಗೆ ಹಾಗೆ ನಿಲ್ಬೇಡಿ, ಬಂದು ಕೂತ್ಕೊಳ್ಳಿ ಎಂಬ ಸರ್ವೇಶ್ನ ಧ್ವನಿ ಕೇಳಿ ಅವಳು ಒಮ್ಮೆಲೆ ವರ್ತಮಾನಕ್ಕೆ ಬಂದಳು. ಆಯಿತು ಎನ್ನುತ್ತಾ ಸುತ್ತಲೂ ನೋಡಿ ಅವಳು ಅಲ್ಲಿದ್ದ ಐಷಾರಾಮಿ ಕುರ್ಚಿಯ ಮೇಲೆ ಕುಳಿತುಕೊಂಡ್ಳು. ಅದೃಷ್ಟವಶಾತ್ ಆ ವಿಶಾಲವಾದ ಡೈನಿಂಗ್ ಹಾಲ್ನಲ್ಲಿ ಎಲ್ಲೂ ಕೂಡ ಆ ದೈತ್ಯ ಋಗ್ವೇದ ಕಾಣಿಸಲೇ ಇಲ್ಲ. ಅವನ ಅನುಪಸ್ಥಿತಿಯನ್ನು ಕಂಡು ಅನ್ವಿತಾ ಕೊನೆಗೂ ನಿರಾಳವಾಗಿ ಒಂದು ಸುದೀರ್ಘ ನಿಟ್ಟುಸಿರು ಬಿಟ್ಲು. ಯಾವಾಗಲೂ ನಿನ್ನದನೇ ಯೋಚನೆ, ಸಾಕ್ಬಿಡು ನಿನ್ನ ನಾಟಕ ಎಂದು ತಾಯಿ ಅನ್ವಿತಾಳ ತಲೆಯ ಮೇಲೆ ಪ್ರೀತಿಯಿಂದ ಲಘುವಾಗಿ ತಟ್ಟಿದರು. ಊಟ ಮುಗಿದ ನಂತರ ತಾಯಿ ಅವಳನ್ನು ಸೃಷ್ಟಿಯ ಕೋಣೆ ಕರ್ಕೊಂಡು ಬಂದು, ಬಾ ಮಗಳೇ, ಇವತ್ತಿಗೆ ತುಂಬ ಸುಸ್ತಾಗಿದೆ, ಮೊದಲು ವಿಶ್ರಾಂತಿ ತಗೋ. ಸೃಷ್ಟಿ, ನಿನ್ನದೊಂದು ಕಂಫರ್ಟೇಬಲ್ ಆಗಿರೋ ನೈಟ್ ಡ್ರೆಸ್ನ ಅನ್ವಿತಾ ಕೊಡು, ನಾಳೆಯಿಂದ ಸೊಸೆಯ ಹೊಸ ವಾರ್ಡ್ರೋಬನ್ನು ನಾನೇ ಖುದ್ದಾಗಿ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಖಂಡಿತ ಅಮ್ಮ, ನಾನು ಈಗಲೇ ತಂದು ಕೊಡ್ತೀನಿ ಎಂದು ಸೃಷ್ಟಿ ತಲೆ ಆಡಿಸಿದ್ಲು. ತಾಯಿ ಅಲ್ಲಿಂದ ಹೊರಟು ಹೋದ ತಕ್ಷಣ ಅನ್ವಿತಾ ಆ ಭಾರವಾದ ರೇಷ್ಮೆ ಉಡುಪನ್ನು ಕಳಚಿ ಸೃಷ್ಟಿ ಕೊಟ್ಟ ಸರಳವಾದ ಬಟ್ಟೆಯನ್ನು ಧರಿಸಿದ್ಲು. ಆ ಬೃಹತ್ ಗಾತ್ರದ ಹಾಸಿಗೆಯ ಒಂದು ತುದಿಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ಅತ್ಯಂತ ಮೌನವಾಗಿ ಮುದುಡಿಕೊಂಡು ಮಲಗಿದ್ಲು. ಮನೆಯವರೆಲ್ಲರೂ ಕೂಡ ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ರೆ ನಿಜ, ಆದರೆ ಆ ರಾಕ್ಷಸ ಋಗ್ವೇದ ತನ್ನ ಮುಂದಿನ ನಡೆ ಏನೆಂಬುದನ್ನು ಯೋಚಿಸುತ್ತಾ ಕತ್ತಲೆಯಲ್ಲಿ ಕಣ್ಣನ್ನು ಬಿಟ್ಕೊಂಡು ಕಾಯ್ತಾ ಇದ್ದಾನೆ ಎಂಬ ಭಯ ಅವಳನ್ನು ಒಳಗೊಳಗೆ ಕಾಡ್ತಾ ಇತ್ತು. ಆ ಅರಮನೆಯಂತಹ ಜೈಲಿನಲ್ಲಿ ಅವಳ ಮುಂದಿನ ಭವಿಷ್ಯ ಏನಾಗಬಹುದು? ಬೆಳಗಾಗ್ತಿದ್ದಂಗೆ ಅಗ್ನಿಹೋತ್ರ ಮಹಲ್ನಲ್ಲಿ ಹೊಸ ಕಳೆ ಮೂಡಿತ್ತು. ಹೊಸ ದಂಪತಿಗಳ ಹೆಸರಿನಲ್ಲಿ ವಿಶೇಷ ಪೂಜೆಗಾಗಿ ಆಹ್ವಾನಿಸಲಾಗಿದ್ದ ಪಂಡಿತರು ಬಂದ ತಕ್ಷಣವೇ ಮಂತ್ರಘೋಷಗಳೊಂದಿಗೆ ಪೂಜಾ ವಿಧಿವಿಧಾನಗಳನ್ನು ಆರಂಭಿಸ್ತಾರೆ. ಋಗ್ವೇದ ಆಗಲೇ ಪೂಜಾ ಹುಡುಪಿನಲ್ಲಿ ಬಂದು ಗಾಂಭೀರ್ಯದಿಂದ ಕುಳಿತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅನ್ವಿತಾ ನಿಧಾನವಾಗಿ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದಳು. ಅವಳ ಕಾಲ್ಗೆಜ್ಜೆಯ ಮೃದುವಾದ ನಾದ, ಹೆಜ್ಜೆಗಳ ಸದ್ದಿಗೆ ಅಲ್ಲಿಯವರೆಗೆ ಮಂತ್ರಗಳ ಕಡೆಗೆ ಗಮನ ಹರಿಸಿದ್ದ ಋಗ್ವೇದ ಒಮ್ಮೆಲೆ ತಿರುಗಿ ನೋಡ್ತಾನೆ. ಅವನ ಕಣ್ಣುಗಳು ಅನ್ವಿತಾಳ ಮೇಲೆ ಬಿದ್ದ ಮರುಕ್ಷಣವೇ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾಯಿತು. ಕಣ್ಣು ಮಿಟುಕಿಸದೆ ಅವಳನ್ನೇ ದಿಟ್ಟಿಸುತ್ತಾ ನಿಂತುಬಿಟ್ಟ. ಅತಿ ಸರಳವಾದ ಸಾಂಪ್ರದಾಯಿಕ ಉಡುಪಿನಲ್ಲಿ ಮುಂಜಾನೆಯ ಸೂರ್ಯನ ಕಿರಣಗಳ ಹಿನ್ನೆಲೆಯಲ್ಲಿ ಅವಳು ದೇವತೆಯಂತೆಯೇ ಕಂಗೊಳಿಸ್ತಾ ಇದ್ಲು. ಅವಳ ಮುಖದಲ್ಲಿದ್ದ ನೈಸರ್ಗಿಕ ತೇಜಸ್ಸು ಮತ್ತು ಗಾಂಭೀರ್ಯ ಅವನನ್ನು ಮತ್ತಷ್ಟು ಮಂತ್ರಮುಗ್ಧನನ್ನಾಗಿಸಿತ್ತು. ತನ್ನ ಇಡೀ ಜೀವನದಲ್ಲಿ ಉದ್ಯಮ ಲೋಕದ ಎಷ್ಟೋ ನಟಿಯರನ್ನು, ಶ್ರೀಮಂತ ಸುಂದರಿಯರನ್ನು ನೋಡಿ ಒಣಗಿದ್ದ ಅವನ ಕಣ್ಣುಗಳಿಗೆ ಈ ರೀತಿಯ ನಿಷ್ಕಲ್ಮಶ ನೈಜ ಸೌಂದರ್ಯ ಎಂದೂ ಕಂಡಿರಲಿಲ್ಲ. ಅವಳ ರೂಪವನ್ನು ಕಂಡ ಋಗ್ವೇದನ ಕಠಿಣ ಹೃದಯದಲ್ಲೂ ಏನೋ ಒಂದು ಅಪರಿಚಿತ ಮೃದು ಭಾವನೆ ಮೊಳಕೆಯೊಡೆಯೋಕ್ಕೆ ಆರಂಭಿಸುತ್ತೆ.
ಆದರೆ ಮರುಕ್ಷಣವೇ ತನ್ನ ಅಹಂಕಾರ ಮತ್ತು ಕೋಪದ ನೆನಪಾಗಿ ಅವನು ತನ್ನ ಭಾವನೆಗಳನ್ನು ಹತ್ತಿಕ್ಕಲು ಪ್ರಯತ್ನಿಸ್ತಾನೆ. ಅತ್ತಿಗೆ ನಿಜವಾಗಿಯೂ ತುಂಬ ಮುದ್ದಾಗಿ ಕಾಣ್ತಿದ್ದಾಳೆ ಎನ್ನುತ್ತಾ ಸೃಷ್ಟಿ ಖುಷಿಯಿಂದ ತನ್ನ ಕೈಬೆರಳುಗಳನ್ನು ಮಡಚಿಕೊಳ್ಳುತ್ತಾ ದೃಷ್ಟಿ ತೆಗೆಯುವಂತೆ ನಟಿಸಿ ಬೇರೆಡೆ ನೋಡಿದ್ಲು. ಅತ್ತ ಕನ್ನಡಿಯ ಮುಂದೆ ಕುಳಿತಿದ್ದ ಅನ್ವಿತಾ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿ ಕೆಳಗೆ ನೋಡ್ತಾ ಇದ್ಲು. ಅವಳ ಮನಸ್ಸು ಒದ್ದಾಡ್ತಾ ಇದೆ, ಹಿಂಸೆ ಪಡ್ತಾ ಇದೆ. ಇವತ್ತು ಅವಳು ನಿಜವಾಗಿಯೂ ಒಬ್ಬ ರಾಜಕುಮಾರಿಯಂತೆ ಕಂಗೊಳಿಸ್ತಾ ಇದ್ಲು. ಗಾಢ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು, ನೀಟಾಗಿ ಕಟ್ಟಿದ್ದ ಕೂದಲಿನ ಬನ್, ಕೈತುಂಬ ಮಿನುಗ್ತಿದ್ದ ಹಸಿರು ಬಳೆಗಳು, ಕೊರಳಿನಲ್ಲಿ ಸುಂದರವಾದ ಹಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ರಾತ್ರಿ ಅವಳು ವಿಧಿಯಿಲ್ಲದೆ ಬಲವಂತವಾಗಿ ಧರಿಸಬೇಕಾಗಿ ಬಂದಿದ್ದ ಆ ವಜ್ರದ ಮಂಗಳಸೂತ್ರ ಅವಳ ಕೊರಳಲ್ಲಿ ಎದ್ದು ಕಾಣ್ತಾ ಇತ್ತು. ಆ ಮಂಗಳಸೂತ್ರವನ್ನು ನೋಡ್ತಿದ್ದಂಗೆ ಅವಳ ಕಣ್ಣುಗಳು ಮತ್ತೆ ಒದ್ದೆಯಾದವು. ನೋವನ್ನು ತಡೆಯಲಾರದೆ ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆನ್ನೆ ಮೇಲೆ ಜಾರ್ಬಿತ್ತು. ಅನ್ವಿತಾ, ಸಿದ್ಧನಾಗಿದೆಯಾ ಮಗಳೇ ಎಂದು ಪ್ರೀತಿಯಿಂದ ಮಾತಾಡಿಸ್ತಾ ಅಮ್ಮ ಕೋಣೆಯೊಳಗೆ ಬಂದರು. ಮೀನ್ಸ್ ಅತ್ತೆ ಅವರು. ಆದರೆ ಎದುರುಗಿದ್ದ ಅನ್ವಿತಾಳ ಆ ದಿವ್ಯ ರೂಪವನ್ನು ನೋಡಿದ ತಕ್ಷಣ ಅವರು ಒಂದು ಕ್ಷಣ ಮಂತ್ರಮುಗ್ಧವಾಗಿ ಆಹಾರಿ ಹೋಗ್ತಾರೆ. ಅವಳ ಹತ್ತಿರ ನಡೆದು ಬಂದು, ಯಾರ ದೃಷ್ಟಿಯೂ ಅವಳ ಮೇಲೆ ಬೀಳದಿರಲಿ ಅಂತ ಅನ್ವಿತಾಳ ಕಿವಿಯ ಹಿಂದೆ ತನ್ನ ಕಣ್ಣಿನ ಕಾಡಿಗೆಯನ್ನು ಒಂದು ಪುಟ್ಟ ಕಪ್ಪು ಚುಕ್ಕೆಯನ್ನು ಇಟ್ಟರು. ಅದನ್ನು ನೋಡಿ ಸೃಷ್ಟಿ ನಗುತ್ತಾ, ಓ ಅಮ್ಮ, ನಾನು ಈಗಷ್ಟೇ ಅತ್ತಿಗೆಗೆ ದೃಷ್ಟಿ ತೆಗೆದಿದ್ದೆ, ನೀನು ಮತ್ತೊಂದು ಕಪ್ಪು ಚುಕ್ಕೆ ಇಟ್ಟುಬಿಟ್ಟೆ ಎಂದಳು ಸೃಷ್ಟಿ ತಮಾಷೆಯಾಗಿ ಮಾಡುತ್ತಾ. ಅಯ್ಯೋ ದೇವರೇ, ನನ್ನ ಕಣ್ಣುಗಳೇ ಸಾಲುತ್ತಿಲ್ಲ ಮಗಳೇ, ನೀನು ಎಷ್ಟು ಸುಂದರವಾಗಿ ಮುದ್ದಾಗಿ ಗೊಂಬೆ ರೀತಿ ಕಾಣ್ತಿದ್ದೀಯಾ ಅಂದರೆ ನಿನ್ನನ್ನು ಎಷ್ಟು ಬಾರಿ ನೋಡಿದರೂ ನನ್ನ ಮನಸ್ಸಿಗೆ ಖುಷಿ ತೃಪ್ತಿಯೇ ಆಗ್ತಿಲ್ಲ ಎಂದು ಅಮ್ಮ ವಾತ್ಸಲ್ಯದಿಂದ ಮೈಮರೆತು ನುಡಿತಾ ಇದ್ದಾರೆ. ಆದರೆ ಆ ಮುಗ್ಧ ತಾಯಿಗೆ ಹೇಗೆ ತಾನೇ ತಿಳಿಯಲು ಸಾಧ್ಯ? ಅನ್ವಿತಾಳ ಇಡೀ ಬದುಕಿಗೆ ಈಗ ಗ್ರಹಣ ಹಿಡಿದಿದೆ ಎಂಬ ಕಹಿ ಸತ್ಯ. ಕೇವಲ ಜನರ ಕೆಟ್ಟ ದೃಷ್ಟಿಯಿಂದಲೇ ಅಲ್ಲ, ಅವಳ ಇಡೀ ಜೀವವೇ ಕತ್ತಲೆಯ ಸೆರೆಮನೆಗೆ ಸಿಲುಕಾಕೊಂಡಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಅಮ್ಮ ಸೃಷ್ಟಿಯ ಕಡೆಗೆ ತಿರುಗಿ, ಸೃಷ್ಟಿ, ಇನ್ನೂ ಸ್ವಲ್ಪ ಸಮಯದ ನಂತರ ಅನ್ವಿತಾಳನ್ನು ಕರ್ಕೊಂಡು ಕೆಳಗೆ ಬಾ, ಅಲ್ಲಿಯವರೆಗೆ ನಾನು ಪೂಜೆಯ ಉಳಿದ ಸಿದ್ಧತೆಗಳನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಕೋಣೆಯಿಂದ ಹೊರ ನಡೆದರು. ಆ ಬೃಹತ್ ಬಂಗಲೆಯಲ್ಲಿ ಕೆಲಸ ಮಾಡೋಕ್ಕೆ 100 ಜನ ಸೇವಕರಿರ್ತಾರೆ. ಅಮ್ಮ ಮಾತ್ರ ಪ್ರತಿಯೊಂದು ಕೆಲಸವನ್ನು ತಾವೇ ನಿಂತು ಹತ್ತಿರದಿಂದ ನೋಡ್ಕೊಳ್ತಾರೆ. ಅದೂ ಅಲ್ಲದೆ ಮನೆಯ ಏಕೈಕ ಮಗ ಋಗ್ವೇದನ ಮದುವೆಯಾಗಿರೋದ್ರಿಂದ ಅವರ ಉತ್ಸಾಹಕ್ಕೆ ಪಾರ್ವೇ ಇರಲಿಲ್ಲ. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಅವರೇ ಖುದ್ದಾಗಿ ಭಾಗಿಯಾಗ್ತಿದ್ರು. ಬ್ರೋ, ಅಮ್ಮ ನಿಮ್ಮನ್ನು ಕೆಳಗೆ ಕರೀತಾ ಇದ್ದಾರೆ, ಪೂಜೆ ಶುರುವಾಗುವ ಸಮಯ ಆಗಿದೆಯಂತೆ, ಬೇಗ ಬನ್ನಿ ಎನ್ನುತ್ತಾ ಸರ್ವೇಶ್ ಸೀದಾ ಋಗ್ವೇದನ ಮಲಗುವ ಕೋಣೆಗೆ ಓಡಿ ಬರ್ತಾನೆ. ಕೋಣೆಯೊಳಗೆ ಫೋನನ್ನು ಹಿಡಿದು ನಿಂತಿದ್ದಂತಹ ಋಗ್ವೇದ ಗರಂ ಆಗಿ, ನನ್ನ ರೂಮ್ ಒಳಗೆ ಬರುವ ಮುನ್ನ ಬಾಗಿಲನ್ನು ತಟ್ಟಬೇಕು ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ಸರ್ವೇಶ್ ಅಂತ ಹೇಳಿ ಗದರುತ್ತಾನೆ. ಅಯ್ಯೋ ಬ್ರೋ, ಬೆಳಗಿನಿಂದ ಪೂಜೆ ಗಡಿಬಿಡಿಲಿದ್ದೆ, ನನಗೇನು ನೆನಪೇ ಇರಲಿಲ್ಲ ಎನ್ನುತ್ತಾ ಸರ್ವೇಶ್ ಕಣ್ಣು ಮಿಟುಕಿಸಲು ನಗಲು ಪ್ರಯತ್ನಿಸಿದ್ದ. ಆದರೆ ಋಗ್ವೇದನ ಆ ಕೆಂಪು ಕಣ್ಣುಗಳ ತೀಕ್ಷ್ಣ ನೋಟವನ್ನು ನೋಡಿದಂತಹ ತಕ್ಷಣ ಮೌನವಾಗಿ ಒಳಗೆ ನಡಗ್ತಾನೆ. ನೀನು ಕೆಳಗೆ ಹೋಗು, ನನಗೆ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಬರ್ತಾ ಇದೆ, ಮುಗಿಸ್ಕೊಂಡು ನಾನೇ ಬರ್ತೀನಿ ಎಂದು ಋಗ್ವೇದ ಕಟುವಾಗಿ ಹೇಳ್ತಾನೆ. ಸರ್ವೇಶ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಮದುವೆ ಮತ್ತು ಮನೆಯ ಪೂಜೆ ಎಲ್ಲ ಗೊಂದಲಗಳ ನಡುವೆ ಋಗ್ವೇದ ತನ್ನ ಅತಿ ಮುಖ್ಯವಾದ ಆಫೀಸ್ ಮೀಟಿಂಗ್ ಒಂದನ್ನು ರದ್ದುಗೊಳಿಸಬೇಕಾಗಿ ಬರುತ್ತೆ. ಅದು ಅವನ ಕೋಪವನ್ನು ಮತ್ತಷ್ಟು ನೆತ್ತಿಗೆ ಏರಿಸುತ್ತೆ ಮತ್ತು ಅವನನ್ನು ಇರಿಟೇಟ್ ಮಾಡುತ್ತೆ. ಕೊನೆಗೆ ಫೋನ್ ಕಾಲ್ ಮುಗಿಸಿ ಮುಖವನ್ನು ತೀವ್ರ ಅಸಮಾಧಾನದೊಂದಿಗೆ ಅವನು ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬರ್ತಾ ಇದ್ದಾನೆ. ಅಷ್ಟರಲ್ಲೇ ಪಂಡಿತರು ಮಂತ್ರಗಳನ್ನು ಪಠಿಸುತ್ತಾ ಪೂಜೆಗೆ ಕುಳಿತಿದ್ರು. ಕೆಲವೇ ಕ್ಷಣಗಳಲ್ಲಿ ಸೃಷ್ಟಿಯ ಜೊತೆಗೂಡಿ ಅನ್ವಿತಾ ಕೂಡ ಕೆಳಗೆ ಬಂದು ಅವಳ ಕಾಲ್ಗೆಜ್ಜೆಯ ನಾದ ಮತ್ತು ಮೆಲ್ಲನೆಯ ಹೆಜ್ಜೆಗಳ ಸದ್ದಿಗೆ ಋಗ್ವೇದ ಅತ್ತ ತಿರುಗಿ ನೋಡ್ತಾನೆ. ಮರುಕ್ಷಣವೇ ಅವನು ಕಣ್ಣು ಮಿಟುಕಿಸದೆ ಹಾಗೆ ದಿಟ್ಟಿಸುತ್ತಾ ನಿಂತು ಬಿಡ್ತಾನೆ. ಉದ್ಯಮ ಲೋಕದ ಎಷ್ಟೋ ಮಾಡೆಲ್ಗಳ ಸುಂದರಿಯರನ್ನು ನೋಡಿದ್ದ ಅವನ ಕಣ್ಣುಗಳಿಗೆ ಹಸಿರು ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದ ಅನ್ವಿತಾಳ ಈ ಒಂದು ನೈಸರ್ಗಿಕ ಸೌಂದರ್ಯ ಸಂಪೂರ್ಣವಾಗಿ ಹೊಸದಾಗಿ ಕಾಣಿಸುತ್ತೆ. ತನ್ನ ಅರಿವಿಲ್ಲದಂತೆಯೇ ಅವಳ ರೂಪಕ್ಕೆ ಅವನು ಬೆರಗಾಗಿದ್ದ. ಅವನು ಹಾಗೆ ನೋಡ್ತಿರೋದನ್ನು ಗಮನಿಸಿದಂತಹ ಸರ್ವೇಶ್ ಕೀಟಲೆ ಮಾಡುತ್ತಾ, ಅಣ್ಣ, ನಿನ್ನ ಹೆಂಡತಿ ನಿನ್ನವಳೆ, ಪೂಜೆ ಮುಗಿದ ಮೇಲೆ ಆರಾಮವಾಗಿ ಅವಳನ್ನೇ ನೋಡುವಂತೆ, ಈಗ ಕಣ್ಣು ಬಿಡಬೇಡ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅಲ್ಲಿದ್ದ ಮನೆಯವರೆಲ್ಲರೂ ಕೂಡ ಜೋರಾಗಿ ಕೀಟಲೆ ಮಾಡುತ್ತಾ ನಗಲು ಪ್ರಾರಂಭಿಸ್ತಾರೆ. ಇದನ್ನು ಕೇಳಿದ ಋಗ್ವೇದನ ಮುಖದಲ್ಲಿ ಮತ್ತೆ ಕೋಪದ ಜ್ವಾಲೆ ಹುಕ್ಕಿ ಮೂಡಿತ್ತು. ಅದನ್ನು ಸರ್ವೇಶನ ಕಡೆಗೆ ಒಂದು ಭೀಕರ ನೋಟ ಬೀರಿದ ತಕ್ಷಣ ಸರ್ವೇಶ್ ಎದರಿ ಬಾಯಿ ಮುಚ್ಕೊಳ್ತಾನೆ.
ಅನ್ವಿತಾ ಬಂದು ನಿಧಾನವಾಗಿ ಋಗ್ವೇದನ ಪಕ್ಕದಲ್ಲೇ ಕುಳಿತುಕೊಂಡ್ಳು. ಅವನು ಕೇವಲ ಕಣ್ಣೆದುರು ಬಂದರೂ ಅವಳ ಕೈಕಾಲುಗಳು ನಡುಗ್ತವೆ. ಅಂಥದ್ರಲ್ಲಿ ಈಗ ಅವನ ತೀರ ಹತ್ತಿರದಲ್ಲೇ ಕುಳಿತುಕೊಳ್ಬೇಕಾಗಿ ಬಂದಿರೋದು ಅವಳ ಆತಂಕಕ್ಕೆ ಅವಳ ಇಡೀ ದೇಹ ಬೆವರುತ್ತಿತ್ತು. ಪೂಜೆಯ ವಿಧಿವಿಧಾನಗಳು ನಡೆಯುತ್ತಿದ್ದಾಗ ಅರಿವಿಲ್ಲದಂತೆ ಅವರಿಬ್ಬರ ಕೈಗಳು ಪರಸ್ಪರ ಸ್ಪರ್ಶಿಸಿದ್ವು. ಆ ಬಿಸಿಯಾದ ಸ್ಪರ್ಶ ತಗುಲಿದಾಗಲೆಲ್ಲ ಅನ್ವಿತಾಳ ಹೃದಯದ ಬಡಿತ 100ರ ಗತಿ ತಲುಪ್ತಿತ್ತು. ಅವಳು ಭಯ ಮತ್ತು ಒಂದು ರಹಸ್ಯ ಸಂವೇದನೆಯಿಂದ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಳ್ತಿದ್ಲು. ಪೂಜೆಯ ಪ್ರಮುಖ ವಿಧಿವಿಧಾನವೊಂದರಲ್ಲಿ ಪಂಡಿತ್ಜಿಯವರು ಇಬ್ಬರನ್ನ ಪರಸ್ಪರ ಕೈ ಹಿಡಿದು ಸಂಕಲ್ಪದ ನೀರು ಬಿಡೋಕೆ ಹೇಳ್ತಾರೆ. ಆದರೆ ಆ ರಾಕ್ಷಸನ ಕೈ ಹಿಡಿಯಲು ಇಷ್ಟವಿಲ್ಲದೆ ಅನ್ವಿತಾ ತನ್ನ ಕೈಯನ್ನು ಮೇಲಕ್ಕೆ ಎತ್ತಲೇ ಇಲ್ಲ. ಅವಳ ಈ ಹಿಂಜರಿಕೆಯನ್ನು ಗಮನಿಸಿದ ಋಗ್ವೇದನಿಗೆ ಒಳಗೊಳಗೆ ಸಿಟ್ಟು, ಕೋಪ ನೆತ್ತಿಗೇರ್ತು. ಅವನು ತಕ್ಷಣವೇ ಅವಳ ಕೋಮಲವಾದ ಕೈಯನ್ನು ಬಲವಂತವಾಗಿ ಎಳೆದು ತನ್ನ ಹಸ್ತದ ಮೇಲೆ ಇಟ್ಕೊಂಡ. ಅವನ ಆ ಕಠಿಣ ಮತ್ತು ಅಧಿಕಾರದ ಸ್ಪರ್ಶಕ್ಕೆ ಅನ್ವಿತಾಳ ಕಣ್ಣುಗಳು ನೋವು ಮತ್ತು ಅಸಹಾಯಕತೆಯಿಂದ ಕಣ್ಣೀರಿನಿಂದ ತುಂಬಿ ಹೋದವು. ಕೊನೆಗೆ ಪೂಜೆ ಮುಗಿದ ನಂತರ ಸಂಪ್ರದಾಯದಂಗೆನೇ ಇಬ್ಬರು ಸೇರಿ ಮನೆಯಲ್ಲಿದ್ದ ಹಿರಿಯರ ಆಶೀರ್ವಾದ ಪಡ್ಕೊಳ್ತಾರೆ. ಆಶೀರ್ವಾದ ಪಡೆದಂತಹ ತಕ್ಷಣವೇ ಋಗ್ವೇದ ಯಾರೊಂದಿಗೂ ಕೂಡ ಮಾತನಾಡದೆ ವೇಗವಾಗಿ ತನ್ನ ಕೋಣೆಗೆ ಹೆಜ್ಜೆ ಹಾಕ್ತಾನೆ. ಕೆಲವೇ ನಿಮಿಷಗಳಲ್ಲಿ ಪೂಜೆಯ ಉಡುಪನ್ನು ಕಳಚಿ ತನ್ನ ರೆಗ್ಯುಲರ್ ಆಫೀಸ್ ಸೂಟನ್ನು ಧರಿಸಿ ಗಾಂಭೀರ್ಯದಿಂದ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದ. ಅವನು ಹೊರಡುವುದನ್ನು ನೋಡಿ ಋಗ್ವೇದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಮಗನೇ ಅಂತ ಅಮ್ಮ ಪ್ರೀತಿಯಿಂದ ಕರೀತಾರೆ. ಇಲ್ಲ ಅಮ್ಮ, ನನಗೆ ಆಫೀಸ್ನಲ್ಲಿ ತುಂಬ ಮುಖ್ಯವಾದ ಕೆಲಸಗಳಿದೆ, ನಾನು ಅಲ್ಲೇ ಉಪಹಾರನ ಮಾಡ್ಕೊಳ್ತೀನಿ, ಡೋಂಟ್ ವರಿ ಅಂತ ಋಗ್ವೇದ ಕಟುವಾಗಿ ಉತ್ತರಿಸ್ತಾರೆ. ಸರಿ, ಆದರೆ ಇವತ್ತು ರಾತ್ರಿ ಮಾತ್ರ ಯಾವುದೇ ಕಾರಣಕ್ಕೂ ತಡ ಮಾಡಬೇಡ ಮಗನೇ, ಬೇಗ ಬಾ ಮನೆಗೆ. ಅನ್ವಿತಾ ಇವತ್ತು ನಿನ್ನ ಹೆಸರಿನಲ್ಲಿ ಉಪವಾಸ ಕೂಡ ಇದ್ದಾಳೆ. ರಾತ್ರಿ ನೀನು ಬಂದ ಮೇಲೆ ನಿನ್ನ ಕೈಯಾರೆ ಅವಳಿಗೆ ಊಟ ಮಾಡಿಸಿದ ನಂತರನೇ ಅವಳು ಉಪವಾಸ ಅನ್ನೋದು ಮುಗಿಯುವಂಥದ್ದು, ಅರ್ಥವಾಯಿತೆ ಎಂದು ಅಮ್ಮ ಕಟ್ಟುನಿಟ್ಟಾಗಿ ಹೇಳೋಕೆ ಪ್ರಾರಂಭಿಸ್ತಾರೆ. ಈ ರೀತಿಯ ಮಾತಿಗೆ ಏನು ಹೇಳಬೇಕಂತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಸರಿ, ಐ ಕ್ಯಾನ್ ಪ್ರಯತ್ನಿಸ್ತೀನಿ ಅಂತ ಹೊಣ ಮರ್ಯಾದೆಗೆ ಉತ್ತರಿಸಿದ ಅವನು ತನ್ನ ಸೂಟ್ ಬ್ಲೇಸರನ್ನು ಸರಿಪಡಿಸ್ಕೊಳ್ತಾ ಕಾರಿನ ಕಡೆಗೆ ಹೋಗ್ತಾನೆ. ಅವನು ಹೋದ ತಕ್ಷಣ ಅಮ್ಮ ಅನ್ವಿತಾಳ ಹತ್ತಿರ ಬಂದು, ಅನ್ವಿತಾ ಮಗಳೇ, ಈ ಜರಿ ಸೀರೆ ನಿನಗೆ ತುಂಬ ದಪ್ಪ ಅನಿಸ್ತಿದೆ ಅಲ್ವಾ, ತುಂಬ ಸುಸ್ತಾಗಬೇಡ, ಹೋಗಿ ಸೃಷ್ಟಿ ಜೊತೆ ಸೇರಿ ನಿನ್ನ ಬಟ್ಟೆ ಬದಲಾಯಿಸ್ಕೊ ಮಗು ಅಂತ ಹೇಳಿದ್ರು. ಅನ್ವಿತಾ ಕೃತಜ್ಞತೆಯಿಂದ ತಲೆ ಹಾಡಿಸಿ ಸೃಷ್ಟಿ ಅವಳಿಗೆ ಧರಿಸಲು ಆರಾಮದಾಯಕವಾದ ಒಂದು ಸುಂದರ ಅನಾರ್ಕಲಿ ಡ್ರೆಸ್ಸನ್ನು ಕೊಟ್ಟಳು. ಆ ಭಾರವಾದ ರೇಷ್ಮೆ ಸೀರೆಯನ್ನು ಕಳಚಿ ಸರಳವಾದ ಉಡುಪನ್ನು ಧರಿಸಿದ ಮೇಲೇ ಅನ್ವಿತಾಗೆ ನಿರಾಳವೆನಿಸ್ತು. ಇಲ್ಲದಿದ್ದರೆ ಆ ದೊಡ್ಡ ಸೀರೆಯನ್ನು ನಿಭಾಯಿಸಲಾರದೆ ಎಲ್ಲೋ ಬಿದ್ದು ಬಿಡ್ತೇನೆ ಅನ್ನೋ ಭಯ ಅವಳನ್ನು ಕಾಡ್ತಿತ್ತು. ಅತ್ತಿಗೆ, ನೀವಿನ್ನು ನಿಮ್ಮ ಮಲಗುವ ಕೋಣೆಯನ್ನು ನೋಡಿಯೇ ಇಲ್ಲ ಅಲ್ವಾ, ಬನ್ನಿ ನಾನು ನಿಮಗೆ ಅಣ್ಣನ ರೂಮನ್ನು ತೋರಿಸ್ತೀನಿ ಎನ್ನುತ್ತಾ ಸೃಷ್ಟಿ ಅವಳ ಕೈ ಹಿಡಿದು ಋಗ್ವೇದನ ವೈಯಕ್ತಿಕ ಮಲಗುವ ಕೋಣೆಯ ಕಡೆಗೆ ಕರೆದೊಯ್ದು. ಕೋಣೆಯ ಬಾಗಿಲು ತಲುಪುವ ಮುನ್ನವೇ ಅಲ್ಲಿ ಋಗ್ವೇದ ಬಳಸ್ತಿದ್ದಂತಹ ಆ ದುಬಾರಿ ವಿಶೇಷವಾದ ವಿದೇಶಿ ಸುಗಂಧ ದ್ರವ್ಯ ಅಂದರೆ ಇಂಪಾರ್ಟೆಂಟ್ ಪರ್ಫ್ಯೂಮ್, ಆ ಒಂದು ಗಮಲು ಅನ್ವಿತಾಳ ಮೂಗಿಗೆ ಬಡಿತು. ಆ ಪರಿಮಳದಲ್ಲೂ ಅವನದೇ ಆದ ಒಂದು ಕಠಿಣ ಗಾಂಭೀರ್ಯ ಇತ್ತು, ಒಂದು ವಿಶೇಷತೆ ಇತ್ತು. ಅವಳು ಮೆಲ್ಲನೆ ಹೆಜ್ಜೆ ಇಟ್ಟು ಕೋಣೆಯೊಳಗೆ ಕಾಲಿಟ್ಟು ಸುತ್ತಲೂ ನೋಡ್ತಾ ಇದ್ದಾಳೆ. ಅಲ್ಲಿನ ಐಷಾರಾಮಿ ವ್ಯವಸ್ಥೆಯನ್ನು ಕಂಡು ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಒಬ್ಬನೇ ಮನುಷ್ಯ ಇರಲು ಇಷ್ಟೊಂದು ಬೃಹತ್ ಗಾತ್ರದ ಕೋಣೆಯೇ ಎಂದು ಅನ್ವಿತಾ ತನ್ನಲ್ಲೇ ಉದ್ಗರಿಸಿಕೊಂಡ್ಳು. ಅತ್ತಿಗೆ, ಇದು ಕೇವಲ ಒಂದು ಭಾಗವಷ್ಟೇ, ಇನ್ನೂ ನೋಡಬೇಕಾದದ್ದು ತುಂಬ ಇದೆ ಎನ್ನುತ್ತಾ ಸೃಷ್ಟಿ ನಗುತ್ತಾ ಅವಳನ್ನು ಕೋಣೆಯ ಒಂದು ಬದಿಯಲ್ಲಿದ್ದ ಖಾಸಗಿ ಈಜುಕೊಳ ಪ್ರೈವೇಟ್ ಪೂಲ್ ಕಡೆಗೆ ಕರೆದೊಯ್ತಾಳೆ. ಆ ಪೂಲ್ನ ಸುತ್ತಲೂ ಮನಮೋಹಕವಾದ ಸಣ್ಣ ಸಣ್ಣ ಹೂವಿನ ಗಿಡಗಳನ್ನು ನೆಡಲಾಗಿತ್ತು. ಅದರ ಪಕ್ಕದಲ್ಲೇ ಅತ್ಯಾಧುನಿಕ ಉಪಕರಣಗಳಿಂದ ಒಂದು ಸುಸಜ್ಜಿತವಾದ ಖಾಸಗಿ ಜಿಮ್ ಕೂಡ ಇತ್ತು. ಅಷ್ಟೇ ಅಲ್ಲದೆ ಆ ಬೃಹತ್ ಕೋಣೆಯ ಹಿಂಭಾಗದಲ್ಲಿ ಮಧ್ಯರಾತ್ರಿಯ ಹಸಿವಿಗೆ ಬೇಕಾಗುವಂತಹ ಒಂದು ಪುಟ್ಟ ಅಡುಗೆಮನೆ ಅಂದರೆ ಮಿನಿ ಕಿಚನ್ ಮತ್ತು ಇನ್ನೊಂದು ಬದಿಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ವಿಶಾಲವಾದ ಗ್ಯಾಲರಿಯೂ ಕೂಡ ಇತ್ತು. ಇದನ್ನು ನೋಡಿ ಅನ್ವಿತಾ ಮೂಕ ವಿಸ್ಮಿತಳಾಗಿ ನಿಂತಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಅಮ್ಮ, ಓಹ್, ನೀವಿಬ್ಬರು ಇಲ್ಲಿದ್ದೀರಾ, ಒಳ್ಳೆಯದೇ ಆಯಿತು. ಇಲ್ಲಿ ನೋಡಿ, ನಾನು ನಿಮಗೆ ಪ್ರೊಫೆಷ್ನಲ್ ರೂಮ್ ಡಿಸೈನರ್ನ ಕರೆಸಿದ್ದೀನಿ, ಅನ್ವಿತಾಳ ಬಟ್ಟೆ ಬರಿಗಳನ್ನು ವಾರ್ಡ್ರೂಬ್ನಲ್ಲಿ ನೀಟಾಗಿ ಜೋಡಿಸೋದಕ್ಕೆ ಅಂತ ಹೇಳಿದ್ರು. ವಾರ್ಡ್ರೋಬ್ ಎಂದು ಅನ್ವಿತಾ ಆಶ್ಚರ್ಯದಿಂದ ಕೇಳಿದ್ದು, ಯಾಕಂದರೆ ಅಲ್ಲಿ ಬಟ್ಟೆ ಇಡುವ ಯಾವುದೇ ದೊಡ್ಡ ಅಲ್ಮಾರ ಅವಳಿಗೆ ಕಾಣಿಸ್ತಾ ಇರಲಿಲ್ಲ. ಅಮ್ಮ ನಗುತ್ತಾ ಕನ್ನಡಿಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಗುಂಡಿಯನ್ನು ಒತ್ತಿದ್ರು. ಮರುಕ್ಷಣವೇ ಅಲ್ಲಿದ್ದ ದೊಡ್ಡ ಗೋಡೆಯೊಂದು ತಾನಾಗಿಯೇ ಪಕ್ಕಕ್ಕೆ ಸರಿತು. ಅದರ ಹಿಂದೆ ಅಡಗಿದ್ದ ಬೃಹತ್ ಗಾತ್ರದ ವಾಕಿನ್ ವಾರ್ಡ್ರೋಬ್ ತೆಗೆದುಕೊಂಡಿತ್ತು. ಅಲ್ಲಿ ಋಗ್ವೇದನ ಬ್ರ್ಯಾಂಡೆಡ್ ಸೂಟ್ಗಳು, ಐಷಾರಾಮಿ ಕೈಗಡಿಯಾರಗಳು, ಶೂಗಳು ಮತ್ತು ದುಬಾರಿ ಸುಗಂಧ ದ್ರವ್ಯಗಳು, ಹಾಗೆಯೇ ಒಂದಷ್ಟು ಗೋಲ್ಡ್ ಜ್ಯುವೆಲ್ರಿಗಳು,
ಟೈಗಳು ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದ್ವು. ಬನ್ನಿ ಒಳಗೆ ಎನ್ನುತ್ತಾ ಅಮ್ಮ ಅವರನ್ನು ಒಳಗೆ ಕರೆದೊಯ್ದರು. ಆ ಡಿಸೈನರ್ ಹುಡುಗಿಯರು ತಾವು ತಂದಿದ್ದ 10 ದೊಡ್ಡ ಬ್ಯಾಗ್ಗಳನ್ನು ತೆರೆದು ವಾರ್ಡ್ರೋಬ್ನ ಖಾಲಿ ಇದ್ದ ಇನ್ನೊಂದು ಬದಿಯ ಗೋಡೆಗೆ ಕಪಾಟುಗಳಲ್ಲಿ ಹೊಸ ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸೋಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿ ಜೋಡಿಸುತ್ತಿದ್ದ 100 ವೈವಿಧ್ಯಮಯ ಡ್ರೆಸ್ಗಳನ್ನು ನೋಡಿ ಅನ್ವಿತಾಳಿಗೆ ಆಘಾತವೇ ಆಗೋಯಿತು. ಅವಳು ತನ್ನ ಜೀವನದಲ್ಲಿ ಯಾವುದೇ ದೊಡ್ಡ ಬಟ್ಟೆ ಅಂಗಡಿಯಲ್ಲೂ ಸಹ ಇಷ್ಟೊಂದು ಪ್ರಮಾಣದ ಮತ್ತು ಇಷ್ಟು ಬೆಲೆ ಬಾಳುವ ಅತ್ಯದ್ಭುತವಾದ ಉಡುಪುಗಳನ್ನು ನೋಡಿರಲಿಲ್ಲ. ತಡಬಡಾಯಿಸುತ್ತಾ, ಅಮ್ಮ ಅದು ಇಷ್ಟೊಂದು ಡ್ರೆಸ್ಗಳು ಕೇವಲ ನನಗೋಸ್ಕರನಾ? ನನಗಿದೆಲ್ಲ ಬೇಕಾಗಿರಲಿಲ್ಲ ಅಂದು ಅನ್ವಿತಾ. ಇದೆಲ್ಲವೂ ನಿನಗೆ ಮಗಳೇ, ಇದನ್ನು ಜೋಡಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಎಂದು ಅಮ್ಮ ಅವಳ ತಲೆ ಸವರಿ ಪ್ರೀತಿಯಿಂದ ಮುತ್ತಿಟ್ರು. ನಂತರ ಇಲ್ಲಿ ಡಿಸೈನಿಂಗ್ ಕೆಲಸದ ಶಬ್ದ ನಿನಗೆ ತೊಂದರೆ ಕೊಡಬಹುದು, ನೀನು ಅಲ್ಲಿಯವರೆಗೆ ಹೋಗಿ ಸೃಷ್ಟಿಯ ಕೋಣೆಯಲ್ಲಿ ವಿಶ್ರಾಂತಿ ತಗೋ ಮಗು ಅಂತ ಹೇಳಿದ್ರು. ಹೌದತ್ತಿಗೆ, ಬನ್ನಿ ಹೋಗೋಣ, ಇಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಅಂತ ಸೃಷ್ಟಿ ಅವಳನ್ನು ಮತ್ತೆ ತನ್ನ ಕೋಣೆಗೆ ಕರೆದುಕೊಂಡು ಹೋದ್ಲು. ಅಲ್ಲಿ ಇಬ್ಬರು ಕುಳಿತು ಹರಟೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಸೃಷ್ಟಿಯ ನಿಷ್ಕಲ್ಮಶ ಮಾತುಗಳು ಮತ್ತು ಪ್ರೀತಿಯಿಂದಾಗಿ ಅನ್ವಿತಾಳ ಮನಸ್ಸಿನಲ್ಲಿದ್ದ ಬಿಗುಮಾನ ಸ್ವಲ್ಪ ಸಡಿಲಗೊಂಡು ಅವಳು ಮುಕ್ತವಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಅವರ ಜೊತೆಗೆ ಮನೆಯಲ್ಲಿದ್ದ ಕಾಕು ಮೀನ್ಸ್ ಚಿಕ್ಕಮ್ಮ ಸಹ ಬಂದು ಸೇರಿಕೊಳ್ತಾರೆ. ಯಾರೋ ಅಪರಿಚಿತರಂತೆ ಬಂದ ಅನ್ವಿತಾ ಅಗ್ನಿಹೋತ್ರಿ ಮಹಲ್ನ ಹೆಣ್ಣು ಮಕ್ಕಳ ಈ ವಾತ್ಸಲ್ಯದ ಒಂದು ಹೊರತೆಯಲ್ಲಿ ತನ್ನ ನೋವನ್ನು ಮರೆತು ನಿಧಾನವಾಗಿ ಮನೆಯಲ್ಲಿರುವ ಎಲ್ಲರೊಂದಿಗೂ ಮುಕ್ತವಾಗಿ ಮತ್ತು ಪ್ರೀತಿಯಿಂದ ಬೆರೆಯಲು ಪ್ರಾರಂಭಿಸ್ತಾಳೆ. ಮನೆಯವರೆಲ್ಲ ಪ್ರೀತಿ ಅನ್ವಿತಾಳಿಗೆ ನೆಮ್ಮದಿ ತಂದಿದೆ ನಿಜ, ಆದರೆ ಹಗಲೆಲ್ಲ ಉಪವಾಸವಿದ್ದು ಕಾಯ್ತಾ ಇರೋ ಅನ್ವಿತಾಳ ಹತ್ತಿರ ರಾತ್ರಿ ಋಗ್ವೇದ ಬಂದಾಗ ಅವನ ನಡವಳಿಕೆ ಹೆಂಗಿರುತ್ತೆ? ರಾತ್ರಿ ಆಗ್ತಿದ್ದಂತೆ ಅಗ್ನಿಹೋತ್ರ ಮಹಲ್ನಲ್ಲಿ ಎಲ್ಲರೂ ಊಟದ ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ. ಆದರೆ ಋಗ್ವೇದ ಮನೆಗೆ ಬರುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಕೇವಲ ನೀರನ್ನು ಮಾತ್ರ ಕುಡಿದು ಉಪವಾಸವಿದ್ದ ಅನ್ವಿತಾಳ ಮುಖ ಈಗ ನ್ಯಾಚುರಲಿ ಹಸಿವು ಮತ್ತು ಸುಸ್ತಿನಿಂದ ಸಂಪೂರ್ಣವಾಗಿ ಬಾಡು ಹೋಗಿದೆ. ಅವಳ ಸ್ಥಿತಿಯನ್ನು ನೋಡಿ ಬೇಸರಗೊಂಡ ಅಪ್ಪ ಸರ್ವೇಶ್ ಋಗ್ವೇದನಿಗೆ ಫೋನ್ ಮಾಡಲು ಪ್ರಯತ್ನಿಸ್ತಿದ್ಯಾ? ಅವನು ಎಲ್ಲಿದ್ದಾನಂತೆ? ಇನ್ನೂ ಬರೋದು ಎಷ್ಟೊತ್ತಾಗುತ್ತಂತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಪ್ಪ, ನಾನು ಎಷ್ಟೋ ಬಾರಿ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಧ್ರುವ ಬ್ರದರ್ ಮಾತ್ರ ಫೋನ್ ರಿಸೀವ್ ಮಾಡಿ ಅಣ್ಣ ಇನ್ನೂ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ನಲ್ಲೇ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಎಂದು ಸರ್ವೇಶ್ ನಿರಾಶೆಯಿಂದ ಉತ್ತರಿಸ್ತಾನೆ. ಅವರ ಮಾತನ್ನು ಕೇಳಿದ ಅನ್ವಿತಾ ನಿಧಾನವಾಗಿ ಬಂದು, ಅದಕ್ಕೇನಂತೆ, ನೀವೆಲ್ಲರೂ ದಯವಿಟ್ಟು ಊಟ ಮಾಡಿ, ನಾನು ಕಾಯ್ತಿರ್ತೀನಿ, ಪರವಾಗಿಲ್ಲ ಅಂತ ಹೇಳೋದು ನಯವಾಗಿ. ಅದೇಗ ಮಗಳೇ, ನೀನು ಬೆಳಗಿಂದ ಒಂದು ತುತ್ತು ಅನ್ನನೂ ತಿಂದಿಲ್ಲ, ನಿನಗೆ ಹಸಿವಾಗಿರಲ್ವಾ? ನಿನ್ನನ್ನು ಬಿಟ್ಟು ನಾವು ಹೇಗೆ ಊಟ ಮಾಡೋಕ್ಕಾಗುತ್ತೆ ಎಂದು ಅಮ್ಮ ಚಿಂತೆಯಿಂದ ಹೇಳಿದ್ರು. ಪರವಾಗಿಲ್ಲ ಅಮ್ಮ, ನನಗೆ ಉಪವಾಸ ಇರುವುದು ಮೊದಲಿನಿಂದಲೂ ತುಂಬ ಚೆನ್ನಾಗಿ ಅಭ್ಯಾಸ ಇದೆ. ನಿಮ್ಮಲ್ಲಿ ಕೆಲವರು ಟೈಮ್ಗೆ ಮೆಡಿಸಿನ್ ತೊಗೋಬೇಕಲ್ವಾ? ದಯವಿಟ್ಟು ನೀವೆಲ್ಲರೂ ಮೊದಲು ಊಟ ಮಾಡ್ಕೊಳ್ಳಿ ಎನ್ನುತ್ತಾ ಅನ್ವಿತಾ ತಾನೇ ಮುಂದೆ ಬಂದು ಎಲ್ಲರಿಗೂ ಅಡುಗೆಯನ್ನು ಬಡಿಸಲು ಶುರು ಮಾಡಿದ್ಲು. ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟ ಇಲ್ಲ ಅಂದರೂ ಕೂಡ ಅವಳ ಒತ್ತಾಯಕ ಮಣಿದು ಮನೆಯವರೆಲ್ಲ ಕೂಡ ಊಟವನ್ನು ಮುಗಿಸ್ತಾರೆ. ಅಮ್ಮನಿಗೆ ಮಾತ್ರ ಋಗ್ವೇದನ ಬೇಜವಾಬ್ದಾರಿತನ ಇದೆಯಲ್ಲ, ಅದ್ರ ಮೇಲೆ ತೀವ್ರವಾದ ಕೋಪ ಬರ್ತಾ ಇತ್ತು. ಮೊದಲೇ ಅನ್ವಿತಾ ತುಂಬ ನಾಜೂಕಾಗಿರುವಂತಹ ಹೆಣ್ಮಗಳು, ಅದರಲ್ಲೂ ಅಗಲೇಡಿ ಹಸಿವಿನಿಂದ ಬಳಲ್ತಾ ಇದ್ದ ಅವಳ ಆರೋಗ್ಯದ ಬಗ್ಗೆ ಅಮ್ಮನಿಗೆ ಅತೀವವಾದ ಬೇಸರ, ಚಿಂತೆ ಆಯಿತು. ನಾನು ನಿನ್ನ ಜೊತೆನೇ ಇರ್ತೇನೆ ಮಗಳೇ ಅಂತ ಹೇಳುತ್ತಾ ಎಲ್ಲರೂ ಮಲಗಲು ಹೋದ ನಂತರ ಅಮ್ಮ ಅನ್ವಿತಾಳ ಜೊತೆ ಅಜಾರದಲ್ಲೇ ಕುಳಿತುಕೊಂಡ್ರು. ಇಬ್ಬರು ಬಹಳ ಹೊತ್ತಿನವರೆಗೆ ಋಗ್ವೇದನಿಗಾಗಿ ಕಾಯುತ್ತಾ ಒಟ್ಟಿಗೆ ಕುಳಿತುಕೊಂಡಿದ್ರು. ಆದರೆ ಸಮಯ ಕಳೆದಂತೆಲ್ಲ ವಯಸ್ಸಾದ ಅಮ್ಮನಿಗೆ ನಿದ್ದೆಯ ತೂಕ ತಡೆಯಲಾಗದೆ ಕಣ್ಣುಗಳು ಆಗಾಗ್ಗೆ ಮುಚ್ಚೋಕೆ ಆರಂಭಿಸ್ತವೆ. ಅದನ್ನು ಗಮನಿಸಿದ ಅನ್ವಿತಾ, ಅಮ್ಮ ದಯವಿಟ್ಟು ನೀವು ರೂಮಿಗೆ ಹೋಗಿ ಮಲಗಿ, ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತದೆ, ನಿಮಗೆ ವಯಸ್ಸಾಗಿದೆ, ನಾನು ಇಲ್ಲೇ ಕಾಯ್ತೀನಿ ಅಂತ ಹೇಳಿದ್ಲು. ಆದರೆ ಒಳಗೊಳಗೆ ಆ ರಾಕ್ಷಸ ಋಗ್ವೇದನನ್ನು ತಾನೊಬ್ಬಳೇ ಮಧ್ಯರಾತ್ರಿಯಲ್ಲಿ ಎದುರಿಸಬೇಕಲ್ಲ ಅನ್ನೋ ಒಂದು ರೀತಿಯ ಭಯ, ಸಂಕಟ ಅವಳನ್ನು ಜೀವಂತವಾಗಿ ನುಂಗ್ತಾ ಇತ್ತು. ಹಾಗಾದರೆ ನಾನೊಂದು ಕೆಲಸ ಮಾಡ್ತೀನಿ ಮಗಳೇ, ನೀವಿಬ್ಬರಿಗೂ ಮೇಲಿನ ಮಹಡಿಯ ಮಲಗುವ ಕೋಣೆಯಲ್ಲೇ ಊಟದ ವ್ಯವಸ್ಥೆ ಮಾಡಲು ನೌಕರರಿಗೆ ಹೇಳಿರ್ತೀನಿ, ನೀನು ಇಲ್ಲೇ ಕಾಯೋದು ಬೇಡ, ಮೇಲಕ್ಕೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ಋಗ್ವೇದ ಬಂದ ತಕ್ಷಣ ನೀವಿಬ್ಬರು ಅಲ್ಲೇ ಜೊತೆಯಾಗಿ ಊಟ ಮಾಡ್ಬೋದು ಅಂತ ಹೇಳ್ತಾರೆ ಅಮ್ಮ. ಆ ಕ್ರೂರ ಋಗ್ವೇದನ ವೈಯಕ್ತಿಕ ಕೋಣೆಯಲ್ಲಿ ಅಂದರೆ ಅವನ ಹತ್ತಿರನೇ ಇರಬೇಕಲ್ವಾ ಅಂತ ನೆನೆಸ್ಕೊಂಡ್ರೆ ಸಾಕು ಅನ್ವಿತಾಳಿಗೆ ಮೈಯೆಲ್ಲ ನಡುಗೋ ಥರ ನಿಜವಾಗ್ಲೂ ಟೆನ್ಷನ್ ಆಗಿಬಿಡ್ತಿತ್ತು. ಆ ತೀವ್ರವಾದ ಭಯವಾಗ್ತಾ ಇದ್ರೂ ಕೂಡ ಅಮ್ಮನಿಗೆ ಬೇಸರ ಆಗಬಾರ್ದಲ್ವಾ ಅಂತ ತನ್ನ ನೋವನ್ನು ಮರೆಮಾಚಿ ಸುಳ್ಳು ಮುಗುಳ್ನಗುತ್ತಾ ತಲೆ ಆಡಿಸ್ತಿದ್ಲು. ಅನ್ವಿತಾ ತನ್ನ ತಾಯಿ ಮತ್ತು ಕೆಲಸದವ್ರ ಸಹಾಯದಿಂದ ಮೇಲಿನ ಮಹಡಿಯ ಗ್ಯಾಲರಿಯಲ್ಲಿ ಒಬ್ಬೊಬ್ಬರಾಗಿ ಊಟದ ತಟ್ಟೆಗಳನ್ನು ಜೋಡಿಸುವ ವ್ಯವಸ್ಥೆಯನ್ನು ಮಾಡಿಸಿದ್ಲು. ಎಲ್ಲವೂ ಮುಗಿದ ನಂತರ ಅಮ್ಮ ಮತ್ತು ಸೇವಕರು ನಿರಾಳವಾಗಿ ಮಲಗೋಕೆ ಅಂತ ಹೋದರು. ಮನೆಯವರೆಲ್ಲರೂ ಕೂಡ ಹೋದ್ಮೇಲೆ ಅನ್ವಿತಾ ನಿಧಾನವಾಗಿ
ಆ ಬೃಹತ್ ಮೇಲಂತಸ್ತಿನ ಕೋಣೆಯೊಳಗೆ ಬಂದ್ಲು. ಹಗಲಿಡೀ ಉಪವಾಸವಿದ್ದು ಸುಸ್ತಾಗಿದ್ದ ಅವಳು ಅಲ್ಲಿದ್ದ ವಿಶಾಲವಾದ ಹಾಸಿಗೆ ಮೇಲೆ ಕುಳಿತುಕೊಂಡು ಇಂದಿನ ಗೋಡೆಗೆ ತಲೆ ಹೊರಗಿಸಿ ಸುಧಾರಿಸ್ಕೊಳ್ಳೋಕೆ ಯತ್ನಿಸ್ತಾ ಕಣ್ಣನ್ನು ಮುಚ್ಕೊಳ್ತಾಳೆ. ಕಣ್ಣು ಮುಚ್ಚಿದ್ದಂಗೆ ಅವಳ ಕಣ್ಣೀರು ನಿಯಂತ್ರಣವಿಲ್ಲದೆ ಕೆನ್ನೆಗಳ ಮೇಲೆ ಹರಿಯೋಕೆ ಪ್ರಾರಂಭಿಸಿತು. ಕೇವಲ 2 ದಿನಗಳ ಹಿಂದೆ ಅವಳು ತನ್ನದೇ ಆದ ಒಂದು ಸರಳ, ಸುಂದರ, ಅದ್ಭುತವಾದ ಬದುಕನ್ನು ಹೊಂದಿದ್ಲು. ಆದರೆ ಇಂದು ವಿಧಿಯ ಆಟಕ್ಕೆ ಎಲ್ಲವೂ ತಲೆ ಕೆಳಗಾಗಿತ್ತು. ಹೀಗೆ ಹಳೆಯ ನೆನಪುಗಳನ್ನು ನೊಂದುಕೊಳ್ಳುತ್ತಿರುವಾಗಲೇ ಆ ತೀವ್ರ ಆಯಾಸಕ್ಕೆ ಅವಳು ಹಾಗೆ ಗಾಢ ನಿದ್ದೆಗೆ ಜಾರಿದ್ಲು. ಮಧ್ಯರಾತ್ರಿ ಕಳೆಯುತ್ತಿದ್ದಂತೆ ಇದ್ದಕ್ಕಿದ್ದಂತೆ ತನ್ನ ಮುಖ ಹಾಗೂ ದೇಹದ ಮೇಲೆ ತಣ್ಣನೆಯ ನೀರು ಬಿದ್ದಂತಾಗಿ ಅನ್ವಿತಾ ಆಘಾತದಿಂದ ಎಚ್ಚರಗೊಂಡು ಕಣ್ಣು ಬಿಟ್ಲು. ಹಾಗೆ ಎದುರಿಗೆ ರೌದ್ರಾವತಾರದಲ್ಲಿ ನಿಂತಿದ್ದ ಋಗ್ವೇದನ ಆ ಕ್ರೂರ ಮುಖವನ್ನ ಕಂಡು ಅವಳು ಗಾಬರಿಯಿಂದ ಹಾಸಿಗೆಯಿಂದ ತಕ್ಷಣವೇ ಎದ್ದು ನೇರವಾಗಿ ನಿಂತ್ಕೊಬಿಟ್ಲು. ನನ್ನ ವೈಯಕ್ತಿಕವಾದ ಪರ್ಸನಲ್ ಹಾಸಿಗೆ ಮೇಲೆ ಮಲಗೋಕೆ ನಿನಗೆ ಎಷ್ಟು ಧೈರ್ಯ ಎಂದು ಋಗ್ವೇದ ಕೋಪದಿಂದ ಗರ್ಜಿಸ್ತಾನೆ. ಅಷ್ಟಕ್ಕೆ ನಿಲ್ಲದೆ ಅವಳ ಮುಗ್ಧತೆಯನ್ನು ಲೆಕ್ಕಿಸದೆ ಅವಳ ಕೈಗಳನ್ನು ಬೆನ್ನಿನ ಹಿಂದೆ ಹಾಕಿ ಅತ್ಯಂತ ಬಲವಾಗಿ ತಿರುಗಿಸಿ ಬಿಗಿಯಾಗಿ ಹಿಡಿತಾನೆ. ಹಾ, ಅಯ್ಯೋ ಎಂದು ಅನ್ವಿತಾ ನೋವಿನಿಂದ ಕಿರಿಚಿಕೊಂಡ್ಳು. ಅವಳ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿ ಬಂತು. ನಾನು ಅಮ್ಮ ಹೇಳಿದ್ದಕ್ಕೆ ಎಂದು ಅವಳು ಏನೋ ಹೇಳಲು ಬಯಸಿದ್ಲು. ಆದರೆ ಅವನ ಭೀಕರ ಕೋಪದ ಮುಂದೆ ಅವಳಿಗೆ ನಾಲಿಗೆಯನ್ನು ಮೇಲಕ್ಕೆತ್ತಿ ಮಾತನಾಡಲು ಸಾಧ್ಯವೇ ಆಗಲಿಲ್ಲ. ನೋಡು, ನನ್ನ ತಾಯಿ ಹಠ ಮಾಡಿ ನಿನಗೆ ಈ ಮನೆಗೆ ಮದುವೆ ಮಾಡಿಸಿರ್ಬೋದು. ಆದರೆ ನೀನು ಈ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಇಲ್ಲಿನ ಪ್ರತಿಯೊಂದರ ಮೇಲೂ ನಿನಗೆ ಹಕ್ಕಿದೆ ಅಂತ ಮಾತ್ರ ಭಾವಿಸಬೇಡ. ನಿನ್ನ ಯೋಗ್ಯತೆ ಮತ್ತು ಮಿತಿ ಏನೆಂಬುದನ್ನು ನಿನಗೆ ಚೆನ್ನಾಗಿ ನೆನಪಿಟ್ಕೋ ಅಂತ ಕಟುವಾಗಿ ಎಚ್ಚರಿಸ್ತಾ ಅವನು ಅವಳ ಕೈಗಳನ್ನು ಹೊರಟಾಗಿ ಬಿಟ್ಟು ಬಟ್ಟೆ ಬದಲಾಯಿಸಲು ವಾರ್ಡ್ರೂಬ್ನ ಕಡೆಗೆ ನಡೆದ. ಅಲ್ಲೋದ್ರೆ ಅವನಿಗೆ ಅಲ್ಲಿ ಹೋದ ತಕ್ಷಣ ಮತ್ತೊಂದು ಬಿಗ್ ಶಾಕ್ ಕಾಯ್ತಾ ಕೂತಿತ್ತು. ಅಲ್ಲಿ ನೋಡಿದರೆ ಅನ್ವಿತಾಳ ಬಟ್ಟೆಗಳನ್ನು ಜೋಡಿಸಿ ಬದಲಾವಣೆ ಮಾಡಿರುವುದನ್ನು ಕಂಡು ಅವನ ಕೋಪದ ಜ್ವಾಲೆ ಮತ್ತಷ್ಟು ಉರಿಯೋಕೆ ಶುರು ಮಾಡಿತು. ಇಡೀ ದಿನದ ಬಿಸ್ನೆಸ್ ಮೀಟಿಂಗ್ಗಳು ತಡವಾಗಿದ್ದರಿಂದ ಮತ್ತು ಗೊಂದಲಗಳಿಂದ ಅವನಿಗೆ ಆಗಲೇ ತೀವ್ರ ತಲೆನೋವಾಗಿರೋದು, ತಲೆ ತಿರುಗುವಿಕೆ ಆಗ್ತಾ ಇರೋದು, ನಿದ್ದೆ ಬರೋದು, ಈ ರೀತಿಯೆಲ್ಲ ಹಿಂಸೆ ಆರಂಭ ಆಗಿತ್ತು. ಆ ಬೇಸರದಲ್ಲಿ ಆ ಕೋಣೆಗೆ ಬಂದಾಗ ಅವಳು ತನ್ನ ಬೆಡ್ ಮೇಲೆ ಮಲಗಿರೋದನ್ನು ಕಂಡು ಅವನಿಗೆ ಒಳಗಿದ್ದ ಕೋಪವೆಲ್ಲ ಒಮ್ಮೆಲೆ ಅವಳ ಮೇಲೆ ಸ್ಫೋಟಗೊಂಡಿತ್ತು. ಅವನು ಸಿಟ್ಟಿನಿಂದಲೇ ಬಟ್ಟೆ ಬದಲಾಯಿಸ್ಕೊಂಡು ವಾರ್ಡ್ರೂಬ್ನಿಂದ ಹೊರಗೆ ಬಂದಾಗಲೂ ಅನ್ವಿತಾ ಭಯದಿಂದ ನಡುಗುತ್ತಾ ಹಾಗೆ ಹಾಸಿಗೆಯ ಪಕ್ಕದಲ್ಲೇ ಕಣ್ಣೀರು ಹಾಕುತ್ತಾ ಒಂದು ಮುಗ್ಧ ಜೀವದ ಥರ ನಿಂತಿತ್ತು. ಅವಳನ್ನು ಅಲ್ಲಿಯೇ ನೋಡಿ ಋಗ್ವೇದ ಮತ್ತೆ ಹಾರು ಹೋಗ್ತಾನೆ. ನಾನು ಒಮ್ಮೆ ಹೇಳಿದ್ದು ನಿನ್ನ ತಲೆಗತ್ತಲಿಲ್ವೇ? ತಕ್ಷಣ ನನ್ನ ಕಣ್ಣೆದುರಿನಿಂದ ದೂರ ಹೋಗು ಅಂತ ಹೇಳಿ ಆರ್ಭಟಿಸ್ತಾನೆ. ನಾನು ಆಹಾರ ತಂದಿದ್ದೆ. ಅನ್ವಿತಾ ಭಯದಿಂದಲೇ ತೊದಲುತ್ತಾ ಗ್ಯಾಲರಿಯ ಕಡೆಗೆ ಬೆರಳು ತೋರಿಸಲು ಪ್ರಯತ್ನಿಸಿದ್ಲು. ಆದರೆ ಅವಳ ಮಾತು, ಅವಳ ಒಂದು ಇದನ್ನು ಕೇಳುವ ಸ್ಥಿತಿಯಲ್ಲಿ ಋಗ್ವೇದ ಇರಲಿಲ್ಲ. ಅವಳ ಹತ್ತಿರ ಬಂದು ಮುಖವನ್ನು ಒರಟಾಗಿ ಚೂಟಿ ಹಿಡಿದು ಕಟುವಾದ ಧ್ವನಿಯಲ್ಲಿ ಹಲ್ಲು ಕಚ್ಚುತ್ತಾ ಹೇಳಿದ್ದ, ನನ್ನ ಮುಂದೆ ಈ ರೀತಿಯ ಆಟಗಳು, ರೇಖಾಚಿತ್ರಗಳನ್ನೆಲ್ಲ ಬಿಡಿಸಬೇಡ. ನನ್ನ ಹೆಂಡತಿಯಾಗಕ್ಕೆ ಪ್ರಯತ್ನಿಸುವುದನ್ನು ಮೊದಲು ನಿಲ್ಲಿಸು. ನನ್ನ ತಾಯಿಯ ತೀವ್ರವಾದ ಹಠಕ್ಕೆ ಬಿದ್ದು ಮಾತ್ರ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ. ನನ್ನ ಅಮ್ಮ ನನ್ನ ಈ ಮುಗ್ಧ ಮುಖವನ್ನು ನೋಡಿ ನಿನ್ನ ಮಾಯಾವಿ ಬಲೆಗೆ ಬಿದ್ದಿರ್ಬೋದು. ಆದರೆ ಈ ಋಗ್ವೇದ ಸೂರ್ಯವಂಶಿ ಅಷ್ಟು ಸುಲಭವಾಗಿ ಬೀಳೋನಲ್ಲ. ನಿನ್ನ ಈ ನಾಟಕದ ಒಳ್ಳೆತನ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮುಂದೆ ಇಂತಹ ಆಟಗಳನ್ನೆಲ್ಲ ಇಟ್ಕೊಳ್ಬೇಡ. ಹಾಗೆ ಹೇಳುತ್ತಾ ಅವಳ ಮುಖವನ್ನು ಜೋರಾಗಿ ಕೊಡವಿ ಹಿಂದಕ್ಕೆ ತಳ್ತಾನೆ. ಮೊದಲೇ ಸುಸ್ತಾಗಿದ್ದ ಅನ್ವಿತಾ ತೂರಾಡುತ್ತಾ ಹೋಗಿ ಹಾಸಿಗೆಯ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಹೋಗಿ ದಬಹಾರನೆ ಬಿದ್ಲು. ಅವಳನ್ನು ಹಾಗೆ ಬಿಟ್ಟು ಏನಾದರೂ ಆಗಲಿ ಅಂತ ಅನ್ನೋ ಥರ ಋಗ್ವೇದ ಕೋಪದಿಂದಲೇ ಹಾಸಿಗೆ ಮೇಲೆ ಮಲ್ಕೊಂಡ. ಹಗಲಿಡೀ ಉಪವಾಸವಿದ್ದು ಈಗ ಋಗ್ವೇದನ ಈ ಕ್ರೂರ ವರ್ತನೆಯಿಂದಾಗಿ ಅನ್ವಿತಾಗೆ ತಲೆ ತೀವ್ರವಾಗಿ ಸುತ್ತೋಕೆ ಶುರುವಾಯಿತು. ಕಣ್ಣು ಕತ್ತಲೆ ಕವಿಯುತ್ತಿದ್ದರೂ ಅವಳು ಹೇಗೋ ಕಷ್ಟಪಟ್ಟು ಎದ್ದು ನಿಧಾನವಾಗಿ ಗ್ಯಾಲರಿಯತ್ತ ಹೆಜ್ಜೆ ಹಾಕಿದ್ಲು. ಅವಳಿಗಂತೂ ನಿಜವಾಗ್ಲೂ ಆ ಮನಸ್ಥಿತಿಯಲ್ಲಿ ಊಟ ಮಾಡುವ ಆಸೆ ಅಂತೂ ಇರಲಿಲ್ಲ. ಅದಕ್ಕೆ ಶಕ್ತಿಯೂ ಉಳಿದಿರಲಿಲ್ಲ. ಗ್ಯಾಲರಿಯಲ್ಲಿದ್ದ ಸೋಫಾದ ಮೇಲೆ ಕುಳಿತು ತನ್ನ 2 ಕಾಲುಗಳನ್ನು ಮೇಲಕ್ಕೆ ಮುದುಡ್ಕೊಂಡು ಮೊಣಕಾಲುಗಳ ಮೇಲೆ ಮುಖವಿಟ್ಟು ಜೋರಾಗಳೋಕೆ ಪ್ರಾರಂಭಿಸ್ತಾಳೆ. ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಒಂಟಿತನ ಮತ್ತು ಹಸಿವಿನ ಬೇಗೆಯ ನಡುವೆ ಅವಳ ಕಣ್ಣೀರು ನಿರಂತರವಾಗಿಯೇ ಹರಿತಾ ಇತ್ತು. ಕೊನೆಗೆ ಅಳುತ್ತಾನೆ ತೀವ್ರವಾದ ನಿಶಕ್ತಿಯಿಂದ ಅವಳ ಕಣ್ಣುಗಳು ತಾವಾಗಿಯೇ ಮುಚ್ಚಿಕೊಂಡು ಅವಳು ಆ ತಣ್ಣನೆಯ ಸೋಫಾದ ಮೇಲೆಯೇ ಪ್ರಜ್ಞೆ ತಪ್ಪಿದಂತೆ ನಿದ್ದೆಗೆ ಜಾರಿದ್ಲು. ನೆಕ್ಸ್ಟ್ ಎಪಿಸೋಡ್ ಟ್ವಿಸ್ಟ್. ಬೆಳಗ್ಗೆ ಎದ್ದು ಗ್ಯಾಲರಿಗೆ ಬರುವ ಋಗ್ವೇದ ಅನ್ವಿತಾ ಹಸಿವಿನಿಂದ ಸೋಫಾದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಮತ್ತು ಅವನಿಗಾಗಿ ತಂದಿಟ್ಟ ಊಟ ಹಾಗೆ ಇರುವುದನ್ನು ನೋಡಿದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತಾ
ಅಮ್ಮ ಬಂದು ಅನ್ವಿತಾಳ ಈ ಸ್ಥಿತಿಯನ್ನು ನೋಡಿ ಋಗ್ವೇದನ ಮೇಲೆ ಕೋಪ ಮಾಡ್ಕೊಳ್ತಾರ. ಅನ್ವಿತಾಳಿಗೆ ಈ ಮನೆಯಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದೇನೆಂದರೆ ಇಡೀ ದೇಶವನ್ನೇ ನಡುಗಿಸುವ ಆ ರೌದ್ರಾವತಾರ ಋಗ್ವೇದ ಸೂರ್ಯವಂಶಿ ಏನಾದರೂ ಮಣಿತಾನ ಅಂದರೆ ಅದು ಕೇವಲ ತನ್ನ ತಾಯಿಯ ಪ್ರೀತಿ ಮತ್ತು ಮಾತಿಗೆ ಮಾತ್ರ. ಆತ ಅನಾಥಾಶ್ರಮದಿಂದ ತನ್ನನ್ನು ಎತ್ಕೊಂಡು ಬಂದು ಬಲವಂತವಾಗಿ ಮದುವೆ ಆಗಿದ್ದು ಸಹ ತನ್ನ ತಾಯಿ ಹಠಕ್ಕೆದ್ರಿ ಮತ್ತು ತಾಯಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ಅವಳ ಆಸೆಯನ್ನು ಪೂರೈಸೋಕ್ಕೆ ಮಾತ್ರ ಎಂಬುದು ಅವಳಿಗೆ ಗೊತ್ತಾಗಿದೆ. ಈ ಅತಿಯಾದ ಅಮ್ಮ ಮಗನ ಬಾಂಧವ್ಯ ಅವಳಿಗೆ ಒಂದು ಕಡೆ ಆಶ್ಚರ್ಯ ತಂದರೂ ಕೂಡ ಮತ್ತೊಂದು ಕಡೆ ತೀವ್ರವಾದ ಭಯವನ್ನು ಹುಟ್ಟಿಸಿದೆ. ಅತ್ತೆ ತನ್ನನ್ನು ಎಷ್ಟು ಮುದ್ದಾಗಿ ನೋಡ್ಕೊಳ್ತಿದ್ದಾರೋ ಹಾಗೆ ಅನ್ವಿತಾಳ ಮನಸ್ಸಿನಲ್ಲಿ ಎಷ್ಟು ದೊಡ್ಡದೊಂದು ಆತಂಕ ಶುರುವಾಗಿದೆ ಅಂದರೆ ಅವಳು ಯೋಚಿಸ್ತಾ ಇದ್ದಾಳೆ, ಅತ್ತೆ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಿರೋದು ಕೇವಲ ಅವರ ಮಗನಿಗೆ ಒಂದು ವಂಶೋದ್ಧಾರಕ ಬೇಕು ಅಂತನಾ? ಒಂದು ವೇಳೆ ಅತ್ತೆ ಮಗನ ಹತ್ತಿರ ಹೋಗಿ ನನಗೆ ಮೊಮ್ಮಗು ಬೇಕು ಅಂತ ಹಠ ಹಿಡಿದ್ರೆ ಈ ಕ್ರೂರಿ ಋಗ್ವೇದ ಅದನ್ನು ಸಹ ತಾಯಿಯ ಆಸೆಗಾಗಿ ಪೂರೈಸಲು ಸಿದ್ಧವಾಗ್ಬಿಡ್ತಾನ? ಅನ್ವಿತಾಳ ಮನಸ್ಸು ಈಗ ಅತ್ಯಂತ ಕೆಟ್ಟ ಆಲೋಚನೆಗಳಿಂದ ನಲುಗ್ತಾ ಇದೆ. ಋಗ್ವೇದನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ಕೇವಲ ದ್ವೇಷ ಮತ್ತು ಅಸಹನೆ ಮಾತ್ರ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಅತ್ತೆಯ ಸಲಹೆ ಅಥವಾ ಆಸೆಯ ಪ್ರಕಾರ ಮಗನಿಗೆ ಮೊಮ್ಮಗು ಬೇಕು ಅಂತ ಅಮ್ಮ ಕೇಳಿದರೆ ಋಗ್ವೇದ ತನ್ನ ತಾಯಿ ಮಾತು ನಡೆಸ್ಕೊಡ್ಬೇಕು ಅಂತ ಹೇಳಿ ತನಗೆ ಇಷ್ಟವಿಲ್ಲದಿದ್ದರೂ ನನ್ನ ಮೇಲೆ ಬಲವಂತವಾಗಿ ದೈಹಿಕವಾಗಿ ಏನಾದರೂ ಉಪಯೋಗ ಫೋರ್ಸ್ಡ್ ಫಿಸಿಕಲ್ ಆಗಿ ಏನಾದರೂ ಮಾಡ್ಬೋದಾ? ಕೇವಲ ಮಗು ಪಡೆಯುವುದಕ್ಕಾಗಿ ನನ್ನನ್ನು ಒಂದು ಯಂತ್ರದಂತೆ ಬಳಸ್ಕೊಳ್ತಾನ ಎಂಬ ಅತ್ಯಂತ ಭಯಾನಕ ಯೋಚನೆ ಅವಳನ್ನು ಒಳಗೊಳಗೆ ತಿಂದು ಹಾಕ್ತಾ ಇದೆ. ತಾನು ಕೇವಲ ಈ ಸೂರ್ಯವಂಶಿ ಸಾಮ್ರಾಜ್ಯದ ವಂಶವನ್ನು ಮುಂದುವರಿಸುವ ಒಂದು ವಸ್ತುವಾಗಿ ಈ ಒಂದು ಜೈಲಿನಲ್ಲಿ ಉಳಿದು ಬಿಡ್ತೀನಾ ಎಂಬ ಆತಂಕ ಅವಳನ್ನು ಕಾಡ್ತಾ ಇದೆ. ಈ ಅರಮನೆಯಂತಹ ಬಂಗಲೆಯಲ್ಲಿ ಎಲ್ಲರೂ ನನ್ನನ್ನು ಒಂದು ರಾಜಕುಮಾರಿಯಂತೆ ನೋಡ್ತಿದ್ದಾರೆ ನಿಜ, ಆದರೆ ನನ್ನ ಕೊರಳಿಗೆ ಬಿದ್ದಿರುವಂತಹ ಈ ವಜ್ರದ ಮಂಗಳಸೂತ್ರ ಕೇವಲ ಒಂದು ಮದುವೆಯ ಸಾಕ್ಷಿ ಅಲ್ವೇ? ಮುಂದೆ ನನ್ನ ಇಷ್ಟವಿಲ್ಲದ ನನ್ನ ಶರೀರದ ಮೇಲೆಯೂ ಕೂಡ ಅವನು ನಡೆಸಬಹುದಾದ ಬಲವಂತದ ಹಕ್ಕಿನ ಮುನ್ಸೂಚನೆ ಇರ್ಬೋದು. ಅತ್ತೆಯ ವಾತ್ಸಲ್ಯದ ಹಿಂದಿರುವಂತಹ ಕೇವಲ ಸೊಸೆಯ ಮೇಲಿನ ಒಂದು ಪ್ರೀತಿಯೋ ಅಥವಾ ಸೂರ್ಯವಂಶಿ ವಂಶದ ಮುಂದಿನ ಕುಡಿಯನ್ನು ಪಡೆಯುವಂತಹ ಒಂದು ರಹಸ್ಯವಾದ ಸಂಚೋ, ಈ ಅಮ್ಮ ಮಗನ ಅತಿಯಾದ ಬಾಂಧವ್ಯ ಒಂದು ದಿನ ನನ್ನ ಅಸ್ತಿತ್ವವನ್ನೇ, ಒಂದು ಆತ್ಮಗೌರವವನ್ನು ಸಂಪೂರ್ಣವಾಗಿ ತುಳಿದು ಹಾಕ್ಬಿಡುತ್ತೇನೋ ಅಂತ ಭಯ ಶುರುವಾಗಿದೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಇದೆಲ್ಲವೂ ನಾಟಕನ, ನಿಜನ, ಅವಳ ಮುಂದಿನ ಜೀವನ ಹೇಗೆ ಹೋಗುತ್ತೆ ಎಲ್ಲವೂ ಕಾದು ನೋಡಬೇಕು. ಮುಂದುವರೆದ ಭಾಗದಲ್ಲಿ ಭೇಟಿ ಆಗೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್.